ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ. ಬಂಧುಗಳೇ, ಇವತ್ತು ನಾವು ಗದಗ ಜಿಲ್ಲೆಯಲ್ಲಿದ್ದೀವಿ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿದ್ದೀವಿ. ಹಾಗಿದ್ರೆ ಗಜೇಂದ್ರಗಡ ಪಟ್ಟಣದಿಂದ ಸರಿಸುಮಾರು 6.5 ರಿಂದ 7 ಕಿಲೋಮೀಟರ್ ಅಂತರದಲ್ಲಿರುವಂತ ಒಂದು ಹಳ್ಳಿಗೆ ನಾವು ಇವತ್ತು ಭೇಟಿ ನೀಡಿದ್ದೀವಿ. ಆ ಹಳ್ಳಿಯಲ್ಲಿ ಒಂದು ವಿಶೇಷವಾದ ಒಬ್ಬ ವ್ಯಕ್ತಿಯನ್ನ ನಾವು ಭೇಟಿಯಾಗ್ಲಿಕ್ಕೆ ಬಂದಿದ್ದೀವಿ. ಹಾಗಿದ್ರೆ ಆ ವ್ಯಕ್ತಿ ಯಾರು, ಏನೆಲ್ಲ ಅವ್ರ ಬಗ್ಗೆ ವಿಶೇಷವಾದ ವರದಿಯನ್ನು ಕೊಡ್ತಾ ಇದೀವಿ ಅಂತಂದ್ರೆ, ಆ ಒಂದು ವ್ಯಕ್ತಿಯ ನಮ್ಮ ಜೊತೆ ಇಲ್ಲಿ ಇದ್ದಾರೆ. ಇವರ ಹೆಸರು ಅಂದಪ್ಪ ಅಂಗಡಿ ಅಂತ. ಹಾಗಿದ್ರೆ ಇವರು ಒಬ್ಬ ರೈತರು ಕೂಡ ಇದ್ದಾರೆ. ಈ ಒಬ್ಬ ರೈತರು ಇಡೀ ನಮ್ಮ ಗದಗ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಈ ರೈತ ವ್ಯಕ್ತಿಯಲ್ಲಿ ಏನು ವಿಷಯವನ್ನ ಅಡಗಿದೆ, ಏನೆಲ್ಲ ಈ ತೋಟಗಾರಿಕೆಯಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ ಅಂತ ನೋಡ್ತಾ ಇದೀವಿ. ಹಾಗಿದ್ರೆ ಮೊದಲು ಮತ್ತೊಮ್ಮೆ ನಾವು ಇವತ್ತು ಅಂದಪ್ಪ ಅವರನ್ನ ಭೇಟಿಯಾಗಿ ಅವರು ಪರಿಚಯ ಮಾಡ್ಕೊಳ್ಳೋಣ. ಅಂದಪ್ಪ ಅವ್ರ ನಮಸ್ಕಾರ. ನಮಸ್ಕಾರ ಸರ್. ಸೊ ತಾವು ಹುಟ್ಟಿ ಬೆಳೆದಂತ ಊರು ಸರ್? ಮ್ಯಾಕ್ಲಿಚೇರಿ ಸರ್. ಇದೆ ಗಜೇಂದ್ರಗಡ ತಾಲೂಕು ಮ್ಯಾಕ್ಲಿಚೇರಿ. ಸೊ ನಿಮ್ಮ ಒಂದು ವಿದ್ಯಾಭ್ಯಾಸ ಗಜೇಂದ್ರಗಡದ ಎಸ್ ಎಂ ಬೊಮ್ಮರೆಡ್ಡಿ ಕಾಲೇಜ್. ವಿದ್ಯಾಭ್ಯಾಸ ಹ್ಞೂ ಸರ್. ಏನ್ ಕಲ್ತಿದ್ರಿ? BA ಆಗೈತೆ. BA ಮಾಡಿದಿರಿ? ಹ್ಞೂ. ಸೊ ನೀವು ಈ ಒಂದು ರೈತರಾಗಿ ಬರ್ಲಿಕ್ಕೆ ಕಾರಣ ಏನು? ನೀವು ಪೂರ್ವದಿಂದ ಬಂದಿರೋ ಅಥವಾ ನೀವೇ ಏನಾದ್ರು? ನಾವು ಪುರಾತನ ಕಾಲದಿಂದ ನಮ್ಮ ಹಿರಿಯರು ಒಕ್ಕಲ್ತನ ಮಾಡ್ಕೊಂತ ಬಂದಾರ್ರಿ. ನಮ್ಮ ಅಪ್ಪರು ಒಕ್ಕಲ್ತನ ಮಾಡ್ತಿದ್ರ. ಈಗ ಆದ್ರೆ ಅವರು ಸುಮ್ನ ಸಾಂಪ್ರದಾಯಿಕವಾಗಿ ಬೆಳಿತಕ್ಕಂತ ಶೇಂಗಾ, ಜೋಳ, ಭತ್ತ ಇಷ್ಟ ಬೆಳಿತಿದ್ರು. ಈಗ ಭತ್ತ ಅಂತೂ ಬೆಳಕಾಗಲ್ ಬಿಡ್ರಿ, ಊಟ ನೀರ್ ಮಳೆ ಕಡಿಮೆ ಆಕತೈತಿ. ಅದ್ರಲಿಂದ ಲಾಭ ಅನಿಸ್ಲಿಲ್ಲ. ನಾವು 5 ಮಂದಿ ಗಂಡ್ಮಕ್ಳಿದ್ದು ನನಗ 7 ಎಕರೆ ಹೊಲ ಅಂತಂದ್ರ ಯಾರಿಗಾದ್ರು ಹೇಳಕ್ಕ ಬಾಳ ಸೈ ಅನ್ಸ್ತಿತ್ರಿ ನನಗ. ಅದಕ್ಕ ನನಗ ಹೊಲ ಹಿಡಿಬೇಕು ಅನ್ನುವಂಥದ್ದು ಒಂದು ಬಾಳ ಇದು ಇತ್ತು. ಆಮೇಲೆ ಒಂದು ಹಳೆ ದನ ಮನ್ಯಾಗಿದ್ರಿ ನಾವು. ದನ ಕಟ್ಟುವಂತ ಮನಿ ಒಳಗ ಇದ್ವಿ. ಆ ಮನಿ ನನ್ಗೆ ಯಾರ ದೋಸ್ತರ ಅಂತರಿಂತರ ಬಂದ್ರ ಆ ಮನಿನ ತೋರ್ಸಕ್ ನನಗ ಒಂಥರ ನಾಚಿಕ್ ಬರೋದ್ರಿ. ಒಟ್ಟ ಆ ಮನಿ ತೋರಿಸ್ತಿದ್ಲಿ ಯಾರಿಗೂ. ಇಲ್ಲೇ ಹೊರಗೆ ಇತ್ತ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಈಗ ಮನಿನೂ ಕಟ್ತೀನಿ ಸರ್. ಅವು ಇಕ್ಕಟ್ಟ ಸಮಸ್ಯೆ ಅದಾವ್ರಿ, ಆಮೇಲೆ ಹೇಳ್ತೀನಿ. ಈಗ ನೀವು ಕೃಷಿ ಬಗ್ಗೆ ಏನ್ ಕೇಳ್ತೀರಿ? ಸೊ ನಾವು ಗದಗ ಜಿಲ್ಲೆಯಲ್ಲಿ ನೋಡ್ತಿರುವ ಹಾಗೆ ನೀವು ತುಂಬಾ ದೊಡ್ಡ ಹೆಸರನ್ನ ಮಾಡಿದಿರಿ ರೈತ ಪಕ್ಷಿಯಲ್ಲಿ. ಹಾಗಾದ್ರೆ ನಿಮ್ಮ ಹೆಸರುವಾಸಿ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನು? ಅದಕ್ಕೆ ನಮ್ಮಲ್ಲಿ ಒಟ್ಟು ನಾನು ಸಾಧನೆ ಮಾಡ್ಬೇಕಂತಕ್ಕಂತ ಛಲ ಸರ್. ಆಮೇಲೆ ನನ್ನ ಬ್ರದರ್ಸ್ ನನ್ನ ಅತ್ಯಂತ ಗೌರವಯುತವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಒಳ್ಳೆ ಪ್ರಾಮಾಣಿಕ ಕೆಲಸ ಮಾಡಿದಕ್ಕೆ ನಾನು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿನಿ. ಅವು ಎಲ್ಲವನ್ನೂ ನಾನು ಈಗ ನೀವು ಹೇಳಂದ್ರೆ ಹೇಳ್ತೀನಿ. ಈಗ ನಾನು ಮೊದಲು BA ಮುಗಿಸಿದ ಮೇಲೆ ಸರ ಇದು ನಮ್ಮವ್ವ ಯಾವ್ದಾರು ನೌಕರಿ ಮಾಡುವ ಹೊಲದಾಗ ಏನೈತಿ ಅಂತ ಹಿಂಗೆಲ್ಲ ಅಂತಿದ್ಲು. ಅವಾಗ ನಾನು ವಾಚ್ಮನ್ ನೌಕರಿ ಮಾಡ್ಬೇಕಂತ ಹೇಳಿ ಒಂದು ಇದು ಬಂದಿತ್ತು ರೀ, ಪೇಪರ್ನ ಸ್ಟೇಟ್ಮೆಂಟ್. ಅದನ್ನ ನೋಡಿ 1-2 ವರ್ಷ ಬಲ್ಕುಂದಿ ಜಮ್ ಕಂಪ್ನಿ ಒಳಗೆ ವಾಚ್ಮನ್ ನೌಕರಿ ಮಾಡಕ್ ಹೋದ್ರಿ. ಅದು ನನಗೆ ಸರಿ ಅನಿಸ್ಲಿಲ್ಲ. ಅವಾಗ ಬರೀ 900 ರೂಪಾಯಿ ಒಂದು ತಿಂಗಳು ಪಗಾರ ಕೊಡ್ತಿದ್ರೆ. ಅದು ಸರಿ ಅನಿಸ್ಲಿಲ್ಲ. ನನಗೆ ಒಕ್ಕಲ್ತನ ಮಾಡ್ಬೇಕು ಅನಿಸ್ತಿದೆ. ಮತ್ತೆ ಹೊಳ್ಳಿ ಅಲ್ಲಿ ಬಿಟ್ಟು ಒಕ್ಕಲ್ತನಕ್ಕೆ ಬಂದ್ರಿ. ಇಲ್ಲಿ ಬಂದು 1-2 ವರ್ಷ ಹತ್ತಿ ಪ್ಲಾಟ್ ಮಾಡಿದ್ರಿ. ಒಂದು ಹತ್ತಿ ಪ್ಲಾಟ್ ಮಾಡಿದ್ರೆ 45,000 ರೂಪಾಯಿ ಇದು ರೊಕ್ಕ ಬಂತ್ರಿ ಆ ಹತ್ತಿ ಪ್ಲಾಟ್ನಿಂದ. ಅವಾಗ ಈಗ ಸುಮಾರು ಒಂದು 30 ವರ್ಷದ ಹಿಂದ ಇದ ಹೊಲಕ್ಕೆ ಹಾಕಿದ್ವಿ ಸರ್, ಇದು ಒಂದು ಪ್ಲಾಟಿಗೆ. ಅವಾಗ ಅದು 45,000ದಿಂದ 4 ಎಕರೆ ಹೊಲ ಹಿಡಿದೆ ಅವಾಗ. ಆಮೇಲೆ ಮತ್ತೆ ಅದು ಹತ್ತಿ ಪ್ಲಾಟ್ ಲಾಭ ಅನಿಸ್ಲಿಲ್ಲ. ಅದಕ್ಕಿಂತ ಹೆಚ್ಚು ಲಾಭ ತೆಗೆಯೋದು ಅಂತೇಳಿ ಹಂಗ ಹುಡುಕೊಂತ ಹೋದಂಗೆಲ್ಲ ರೇಷ್ಮೆ ಹಚ್ಚಿದ್ರೆ ಚಲೋ ಅಂತೇಳಿ ನಮ್ಮ ವೆಂಕುಸ ದಲ್ಮಂಜನ ಮತ್ತು ಚೆನ್ನಪ್ಪ ಗೌಡ್ರ ಅಂತೇಳಿದ್ರಿ ರೇಷ್ಮೆ ಇಲಾಖೆ ಅಧಿಕಾರಿಗಳು. ಅವರು ಇಲ್ಲ ನೀನು ರೇಷ್ಮೆ ಹಚ್ಚ ಅಂತೇಳಿ ಅವರು ಒಂದು ಇದನ್ನ ಮಾಡಿದಾಗ ನನಗೆ ಹಚ್ಬೇಕನ್ನಿಸ್ತು. ಕಾಲೇಜ್ ಬಿಟ್ಟಿದ್ದೆ ಅವಾಗಲೇ BA ಮುಗಿಸಿ ಹಚ್ಚಿದೆ. ಅದರಿಂದ ಪ್ರಥಮ ಬೆಳೆ ಬರೀ 6,000 ರೂಪಾಯಿ ಬಂತು. ನಮ್ಮ ಮನ್ಯಾಗ ಎಲ್ಲರೂ ಬ್ಯಾಡ್ ನಕ್ತಿದ್ರು ರೇಷ್ಮೆ ಹಚ್ಚಕ್ಕ. ಇಲ್ಲ ನಾನು ಹಚ್ತೀನಿ, ಅದಾಗ ಸಕ್ಸಸ್ ಅಕ್ಕಿನಂದು. ಅದು 2ನೇ ಬೆಳೆಲಿಂದ 14,000, 37,000, 50,000 ಈ 3 ಲಕ್ಷ ಚಿಲ್ಲರವರೆಗೆ ಒಂದು ಬೆಳೆಗೆ ತಗೊಳಕತ್ತೀವಿ. ಸೊ ನೀವು ಗದಗ ಜಿಲ್ಲೆಯಲ್ಲಿ ನೀವು ಈಗ ರೇಷ್ಮೆ ಬೆಳೆಯಲ್ಲಿ ನೀವು ಉನ್ನತವಾದ ಒಂದು ಹೆಸರನ್ನು ತೆಗೆದುಕೊಂಡಿದ್ದೀರಿ ಅಂತ ನಂಗಾಯ್ತು. ಅದಕ್ಕೆ ನಿಮ್ದು ಹೊಲ ಇರೋದು ಎಷ್ಟು ಎಕರೆ ಸರ್ ಇದು ಟೋಟಲ್ ಆಗಿ? ಇಲ್ಲಿ 7 ಎಕರೆ ಐತಿ ಸರ್. 7 ಎಕರೆ. 7 ಎಕರೆದಲ್ಲಿ ನೀವು ಎಲ್ಲ ಇದನ್ನ ಬೆಳೆಯನ್ನು ಬೆಳಿತಾ ಇದ್ರಿ? ಇವೆಲ್ಲ ತೋಟಗಾರಿ ಹಣ್ಣಿನ ಬೆಳೆ, ರೇಷ್ಮೆ ಬೆಳೆ, ಆಮೇಲೆ 1 ಎಕರೆ ನುಗ್ಗಿ ಐತಿ ಸರ್. ಅದಕ್ಕೆ ಇವೆಲ್ಲ ನನಗೆ ರೇಷ್ಮೆನ ನನಗೆ ಹೆಚ್ಚು ಲಾಭ. ಆಮೇಲೆ ದನ ಅದಾವ್ರಿ, ಆಕಳದವ, 10 ಆಕಳ, ಎತ್ತು, 2 ಟ್ರ್ಯಾಕ್ಟರ್ ಅದಾವು. ಅವುಗಳಿಂದನೂ ಸ್ವಲ್ಪ ನಮಗೆ ಲಾಭ ಬರುತ್ತೆ. ಒಟ್ಟು ನೀವು 7 ಎಕರೆಯಲ್ಲಿ ಯಾವ್ಯಾವ ಫಲವನ್ನು ಬರುವಂತ ಒಂದು ಗಿಡಗಳನ್ನ ಬೆಳೆದ್ರಿ? ಇಲ್ಲಿ ನಾನು ಈಗ ಮಾವಿನ ಗಿಡ, ಪ್ಯಾರಲ ಗಿಡ,
ತೆಂಗಿನ ಗಿಡ, ಆಮೇಲೆ ಸಪೋಟ, ಚಿಕ್ಕು, ಆ, ಆಮೇಲೆ ಸಾಗವಾನಿ ಗಿಡ ಹಣ್ಣಿಂದ ಬಿಡ್ರಿ ಅದು, ಉತ್ತತ್ತಿ ಗಿಡ ಐತ್ರಿ, ಬಾರಿ ಗಿಡ, ಇಂಥವೆಲ್ಲ ಬೆಳೆದಿ ಸರ್. ಆಮೇಲೆ ನಿಂಬೆ ಐತಿ. ನಿಂಬೆ ಹಣ್ಣು. ಹ್ಞೂ. ಸೊ ನೀವು ಈಗ BA ಕಲ್ತಿದ್ರಿ ಅಂತ ಇದ್ರಲ್ಲ, ಯಾವ ಸಾಲಿನಲ್ಲಿ ಕಲ್ತಿದ್ರಿ ನೀವು? BA ಸುಮಾರು 1998 ಕಲ್ತಿರ್ಬೇಕು ಸರ್. 98 ಸುಮಾರು 7 ವರ್ಷದಿಂದ. ಈಗ 98ರಲ್ಲಿ. ಹ್ಞೂ. 27 ವರ್ಷದ ಹಿಂದೆ. 27 ವರ್ಷ. ನಾನು ಜಲ್ದಿ ಇನ್ನೂ ಕಲಿಯೋ ವಯಸ್ಸಿನಾಗ ಹಿರಿತನ ಮಾಡಕತ್ತಿದ್ರು ಸರ್. ನಮ್ಮ ಅಪ್ಪರ ಗಡನ ಹಿರಿತನ ಬಿಡಿಸ್ಬಿಟ್ಟು ಒಟ್ಟ ಅವ್ರೇನು ಹಾಳು ಮಾಡ್ತಿದ್ರು ಅಂದ್ರೆ ಏನು, ಒಟ್ಟ ಅವ್ರು ಏನು ರೊಕ್ಕ ಬಂದಿಲ್ಲ, ಯಾರಿಗ ಸಾಲ ಕೊಟ್ಬಿಡೋರು, ಅವು ಹಾಳೆ ಬರ್ತಿದ್ದಿಲ್ಲ, ಅವು ಅಂತರಿಗೆ ಕೊಡ್ತಿದ್ರು. ಹಿಂಗಾಗಿ ಅವಾಗ ನಾ ಅವ್ರನ್ನ ಹಿರಿತನ ಗಡನ ಬಿಡಿಸ್ಬಿಟ್ಟಿನ್ರಿ. ಆರಾಮ್ ಇದ್ರು ಅವ್ರು. ಈಗ ಒಂದ್ 4 ವರ್ಷದಿಂದ ತೀರ್ಕೊಂಡ್ರ ಅಷ್ಟೇ. ಬಂಧುಗಳೇ, ಏನು ಗದಗ ಜಿಲ್ಲೆಯಲ್ಲಿ ಪ್ರಗತಿಪರ ರೈತ ಅಂತ ಒಂದು ಹೆಗ್ಗಳಿಕೆ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅದು ಕೇವಲ 7 ಎಕರೆಯಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಕೆಯನ್ನು ಮಾಡುವಂತಹ ಒಂದು ಏಕೈಕ ಒಬ್ಬ ವ್ಯಕ್ತಿ ರೈತರ ಅಂತ ಹೇಳ್ಬೋದಾಗಿದ್ರೆ, ಇಂಥ ಒಂದು ಹೊಲದಲ್ಲಿ ಬಂಗಾರವನ್ನ ಹೇಗೆ ಬೆಳೀತಾ ಇದ್ದಾರೆ ಅನ್ನೋದನ್ನ ನಾವು ಸ್ಪಷ್ಟವಾದ ರೀತಿಯಲ್ಲಿ ನೋಡೋಣ. ಸರ್, ಇದು ಈ ಒಂದು ಬೆಳೆಯನ್ನು ಬೆಳೆದಿರಲ್ಲ, ಏನ್ ಸರ್ ಇದು? ಇದು ರೇಷ್ಮೆ ಹುಳು ತಿಂತಕ್ಕಂತ ಬೆಳೆ ಇದು, ಅಂದ್ರೆ ಕೌರಿ ಬೆಳೆ ಅಂತಾರೆ ಇದಕ್ಕೆ. ಇದನ್ನ ಬೆಳಿಬೇಕಾದ್ರೆ ನಾವು ಮೊದ್ಲ ಹನುಮಸಾಗರದೊಳಗೆ ಅಲ್ಲಿ ಬಾಳ್ ಬೆಳಿತಿದ್ರಿ. ಆಮೇಲೆ ಎಲ್ಲೆಲ್ಲಿ ಪ್ರಗತಿಪರ ರೈತರು ಇದನ್ನ ಬೆಳೆದಾರ ಅವ್ರೆಲ್ಲಾ ಅಡ್ಡಾಡಿ ತಿಳ್ಕೊಂಡು ಇಲಾಖೆಯವರ ಮಾರ್ಗದರ್ಶನದೊಳಗ ಈ ರೇಷ್ಮೆ ಬೆಳೆಯಾಕತ್ತಿದ್ರಿ. ನಾವು ಅಲ್ಲಿದ್ದ ಕಡ್ಡಿ ತೊಂಬಂದ್ ಹಚ್ಚಿ ನಾವ ಸಸಿ ಮಾಡಿ ಬೆಳೆಸಿದ್ರಿ. ನಾವು ಸಸಿ ತರ್ಲಿಲ್ಲ, ಆ ಕಡ್ಡಿ ತೊಂಬಂದ್ ಬೆಳೆಸಿ ಅಗದಿ ಕಡಿಮೆ ಖರ್ಚಿನೊಳಗೆ ಎಲ್ಲಾ. ಅದು ಈಗ ಸಸಿ ಅಂದ್ರೆ ಏನು, 5 ರೂಪಾಯಿ ಒಂದ್ ಸಸಿ ಮಾಡ್ತಾರೆ. ನಾವಿಲ್ಲ, ಕಡ್ಡಿ ಫ್ರೀ ಕೊಡ್ತಾರ. ಆ ಕಡ್ಡಿ ತೊಂಬಂದ್ ಹಚ್ಚಿ ಬೆಳೆಸಿ ಮೊದ್ಲು 1.5 ಎಕರೆ ಹಚ್ಚಿದ್ರಿ ನಾ. ಅವಾಗ ನಮ್ಮ ಮನೆಗೆಲ್ಲ ಬ್ಯಾಡ ಅನ್ನಕತ್ತಿದ್ರೆ, ಅವಾಗ ತಲೆ ಕೆಟ್ಟತ್. ಅವಾಗ ಅವ್ಯ ರೇಷ್ಮೆ ಬೆಳಿತಾನೆ, ಎಲ್ಲರೂ ಭೂಮಿ ರೆಡ್ಡಿ ಸೌಕರು, ಮಳಗಿ ಡಾಕ್ಟರ್ ಅಂತಾರೆಲ್ಲ ಕಿತ್ತೋಗ್ದಾರ. ಅದ್ ಹೆಂಗ್ ಇವ್ರಿಗೆ ಲಾಭ ಆಗ್ತದೆ, ಲಾಭ ತೆಗಿಲ್ಲ ಅಂತಂದ್ರ, ಇಲ್ಲ ನಾ ಚಾಲೆಂಜ್ ಆಗಿ ತಗೊಂಡೆ, ನಾ ಲಾಭ ತೆಗ್ದಿರ್ತೀನಿ ಅಂತ ಹೇಳಿ ಆ 1.5 ಎಕರೆ ಹಚ್ಚಿ ನಾನು ಕೈ ಬಿಟ್ಟು ರೇಷ್ಮೆ ಮಾರ್ಕೆಟ್ಗೆ ನಾನೇ ಹೋಗೋದು, ಎಲ್ಲ ಮಾಡ್ತಿದ್ದೆ, ಮೆಂಟೆ ಮಾಡೋದು. ಈಗ ಅದು ಲಾಭ ಅನ್ಸಕತ್ತಿಂದ ನಮ್ಮ ಸಹೋದರರು ತಾವ ವರ್ಷ ಇಟ್ಟು ಹಂಗೆ ಹೆಚ್ಚು ಮಾಡ್ಕೊಂತ ಈಗ 8-9 ಎಕರೆ ಆಗೈತ್ರಿ. ಇದನ್ನ ನೀವು ಎಲ್ಲಿಂದ ತೊಗೊಂಬರ್ತೀರಾ ಈ ಸಸಿನ? ಸಸಿ ಇಲ್ಲೇ ನಾವು ಇಲ್ಲೇ ಉತ್ಪಾದನೆ ಮಾಡ್ತೀವಿ. ಇಲ್ಲೇ ಉತ್ಪಾದನೆ ಕಟ್ಟಿಗೆ ಕಟ್ ಮಾಡಿ. ಇದು ಇದೆ ಅಲ್ಲ, ಇದು ಎಷ್ಟು ಎತ್ತರ ಬೆಳೀತದೆ ಸರ್? ಇದು ಕಟ್ ಮಾಡಿದ್ರೆ ಈಗ ನಾವು ಇನ್ನೊಂದು ಈಗ 4-5 ಫೂಟ್ ಕಟ್ ಮಾಡ್ತೀವಿ. 4-5 ಫೂಟ್ ಹಂಗ ಕಟ್ ಮಾಡ್ಲಿಕ್ಕಂದ್ರೆ ಬಾಳ ದೊಡ್ಡ ಗಿಡ ಆಗುತ್ತೆ. ಒಂದು 4-5 ಫೂಟ್ ಆಗ್ಬೇಕಂದ್ರೆ ಎಷ್ಟು ತಿಂಗಳದ್ದು ಇರ್ತದೆ? ಒಂದು 3 ತಿಂಗಳಕ್ಕೆ 4-5 ಫೂಟ್ ಎತ್ತರ ಆಗುತ್ತೆ. 4-5 ಫೂಟ್ ಅಂದ್ರೆ ಈ ಸದ್ಯಕ್ಕೆ 1-2.5 ಫೂಟ್ ಎತ್ತರ ಇದೆ. ನೀವು ಹೇಳಕ್ಕೆ 1-1.5 ತಿಂಗಳದ್ದು ಇದೆ ಇದು. ಇನ್ನು 1.5 ತಿಂಗಳಕ್ಕೆ 5-6 ಫೂಟ್ ಬೆಳೀತಿರಲ್ಲ. ಇದು ಈ ಗಿಡ ಕೇವಲ ಬರೇ ರೇಷ್ಮೆ ಹುಳಕ್ಕೆ ಮಾತ್ರ ಸೀಮಿತನ ಇದು? ಇಲ್ಲ, ದನ, ಆಡು, ಕುರಿ, ಎತ್ತು ಇವೆಲ್ಲ ತಿಂತವ್ರಿ. ಅವಕ್ಕೂ ಪೌಷ್ಟಿಕ ಆಹಾರ ಇದು. ರೇಷ್ಮೆ ಹುಳದ ಜೊತೆಗೆ ದನಕ್ಕೂ ಬಾಳ ಎಲ್ಲ ಬರ್ತವೆ. ಹಾಲು ಹಿಂಡುವಂತ ಆಕಳ ಇದನ್ನ ತಿನ್ಸಿರ ಹಾಲು ಹೆಚ್ಚು ತಿಂತವ್ರಿ. ಆದ್ರೆ ರೇಷ್ಮೆ ಹುಳಕ್ಕೆ ಇದು ಒಂದೇ. ರೇಷ್ಮೆ ಹುಳಕ್ಕೆ ಇದು ಒಂದೇ. ಆದ್ರೆ ಇದನ್ನ ತಿನ್ನುವಂತ ಪ್ರಾಣಿಗಳು ಸಾಕಷ್ಟು ಇದಾವೆ. ರೇಷ್ಮೆ ಮಾತ್ರ ಇದು ಒಂದೇ. ಇದು ರೇಷ್ಮೆ ಹುಳ ಈ ತಪ್ಪಲ ಬಿಟ್ಟು ಬೇರೆ ಏನು ತಿನ್ನಲಿಲ್ಲ ಅದು. ಸೊ ಇದನ್ನ ಬೆಳಿಬೇಕಾದ್ರೆ ನೀವು ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ತೀರಿ? ಇದಕ್ಕೆ ನಾವು ಕಾರಂಜಿ ಹಚ್ತೀವಿ. ಆಮೇಲೆ ಡ್ರಿಪ್ ಮಾಡ್ತಾರೆ ಕೆಲವೊಬ್ರು. ನಾವು ಮಾಡಿದ್ವಿ, ಅದು ಪೈಪ್ ಇದಾಗೈತಿ. ಈಗ 10 ವರ್ಷ ಮೇಲೆ ಐತಿ. ಮತ್ತೊಮ್ಮೆ ಡ್ರಿಪ್ ಮಾಡ್ಬೇಕಾದ್ರೆ ಸಬ್ಸಿಡಿ ಕೊಡ್ತೀವಿ ಅಂದಾರ ಮಾಡ್ಬೇಕ್ರಿ ಮತ್ತೆ ಡ್ರಿಪ್. ಇದು 12 ತಿಂಗಳು ನಿರಂತರವಾಗಿ ಇದನ್ನ ಹಾಗೆ ಬೆಳಿತಾನೆ ಇರೋದು. ಬೆಳೆದ್ರಿ ಇದು ಒಟ್ಟ ಕಂಟಿನ್ಯೂ. ಈಗ 25 ವರ್ಷದಿಂದ ಇಷ್ಟ ಬೆಳೆ ಆಗ್ತೈತ್ರಿ. ಸೊ ಇಲ್ಲಿ ನಾವು ಕಾಣ್ತಾ ಇರೋದು ಎಲ್ಲ ಸಂಪೂರ್ಣವಾಗಿ ಇದು ರೇಷ್ಮೆ ಗಿಡಗಳೇ. ಹೌನ್ರಿ, ಎಲ್ಲ ರೇಷ್ಮೆ ಗಿಡಗಳೇ. ಸೊ ಬಂಧುಗಳೇ ನೋಡಿ, ನಾವು ಈಗ ಈ ಒಂದು ಹೊಲದಲ್ಲಿ ಏನಿದೀವಲ್ಲ, ಇದು ಎಂಡು. ಇಲ್ಲಿಂದ ಪ್ರಾರಂಭ ಮಾಡಿದ್ವಿ. ಈ ಒಂದು ಹೊಲದಲ್ಲಿ ಸಾಕಷ್ಟು ರೀತಿಯ ನಾನಾ ರೀತಿಯ ಫಲವನ್ನು ಕೊಡುವಂತ ಒಂದು ಬೆಳೆಗಳನ್ನ ಹಾಕಿದ್ವಿ. ಮೊದಲೇದಾಗಿ ನಾವು ಹುಣಸೆ ಮರ ಅಂತ ನೋಡ್ಬೋದು. ಇಲ್ಲಿ ಹುಣಸೆ ಮರದಿಂದ ನಾವ್ ಈ ಕಡೆ ನೋಡೋಣ ಬರ್ರಿ ಸರ್. ಏನೇನಿದೆ, ಏನ್ ಬೆಳೆದಿರ, ಹೇಗೆ ಅಂತ ನೋಡೋಣ. ಇಲ್ಲಿ 3 ಹುಣಸಿ ಗಿಡ ಅದಾವ ಸರ್. ಆಮೇಲೆ ಇದು ನೀರ್ಲ ಗಿಡ ಒಂದ್ 10-12 ಅದಾವ ಸರ್. ಇವು ಆ ನೀರ್ಲ ಹಣ್ಣಿನ ಗಿಡ ಒಂದ್ 5 ಅದಾವ ಸರ್. ಪಪ್ಪಾಳಿ ಗಿಡ ಒಂದ್ 5-6 ಅದಾವ ಸರ್. ಆಮೇಲೆ ಸಾಗವಾನಿ ಐತಿ ಸರ್, ಒಂದ್ 50-60 ಸಾಗವಾನಿ ಅದಾವ್ರಿ. ಅಲ್ಲಿ ಚಿಕ್ಕು ಗಿಡ ಅದಾವ್ರಿ ಒಂದ್ 5-6. ಆಮೇಲೆ ದಡ್ಲಿ ಅದು ಲಿಂಬೆ ಹಣ್ಣಿನಂತ ಕಾಯಿ ಇರುತ್ತೆ ನೋಡ್ರಿ, ದೊಡ್ಡ ಕಾಯಿ, ಕಂಚಿಕಾಯಿ ಅಂತ. ಕಂಚಿಕಾಯಿ ಅವು 2 ಗಿಡ ಅದಾವ್ರಿ. ಆಮೇಲೆ ಮಾವಿನ ಗಿಡ ಒಂದ್ 6 ಅದಾವ್ರಿ. ಇವೆಲ್ಲ ಏನ್ ಸರ್ ಕಟ್ಟಿಗೆ ಹಾಕಿದ್ರಲ್ಲ ಇಲ್ಲೆಲ್ಲ? ಇದು ಅದು ರೇಷ್ಮೆ ಹುಳ ಮೇಯದಿಂತ ಉಳ್ದ ಕಟ್ಕಿನ್ರಿ. ಇದನ್ನ ಹಿಂಗತಿ ಹಾಕಿದ್ರ ಭೂಮಿ ತಂಪ್ ಹಿಡಿತ, ಒಂದ್ ಗಡನ ಹಸಿ ಆಗಲ್ಲ. ಆಮೇಲೆ ಅದಲ್ಲೇ ಕೊಳತು ಗೊಬ್ಬರ ಆಗುತ್ತ. ಅದ್ರ ಬಿಡು ಕೆರೆ ಹುಳ ಅವೆಲ್ಲ
ರೈತ ಮಿತ್ರ ಜೀವಕೋಶಗಳು ಸಾಕಷ್ಟು ಅಲ್ಲಿ ಬದುಕ್ತಾವ್ರಿ. ಭೂಮಿ ಗಡನ ಹಸಿ ಆಗಲ್ಲ. ಅಲ್ಲ ಇದನ್ನು ಉರೋದಕ್ಕೂ ಉಪಯೋಗ ಮಾಡ್ಬೋದು. ಉಪಯೋಗ ಮಾಡಬಹುದು. ಹಗುರವಾಗಿರುತ್ತಲ್ಲ ಕಟ್ಟಿಗೆ ಸರ್ ಅದು. ಉರ್ವಕ್ಕೂ ಉಪಯೋಗ ಮಾಡ್ಬೋದ್ರಿ, ಮಾಡ್ತಾರೆ. ಉರ್ಲಿಕ್ಕೂ ಉಪಯೋಗ ಮಾಡಬಹುದು. ಹ್ಞೂ. ಓಕೆ ನೋಡಿ ಬಂಧುಗಳೇ, ಮತ್ತೆ ನಾವು ಇಲ್ಲಿ ಮಾವು ಮರ ನಾವು ನೋಡ್ಬೋದು, ನಾವು ಪಪ್ಪಾಯಿ ಗಿಡವನ್ನು ನೋಡ್ಬೋದು ಸರ್. ಇವೆಲ್ಲ ಈ ರೇಷ್ಮೆ ಗಿಡನೇ ಅಲ್ಲ ಇವು? ಹ್ಞೂ ಸರ್, ಉರ್ವಕ್ಕರಿ ಅವು. ಇದನ್ನ ಉಳಿದು ಅಂದ್ರೆ ತಾವೇ ಇವೆಲ್ಲ ಕಟ್ ಮಾಡಿದ್ರಲ್ಲ ಸರ್, ಮಷಿನ್ ಕಟ್ ಮಾಡಿದ್ರ ನೀವೆಲ್ಲ? ಹಾ, ಮಷಿನ್ ರೀ. ಅದು ಕಟ್ಟರ ಇದು ಎಷ್ಟು ವರ್ಷದ ಇರ್ಬೋದು ಅಂದಾಜು ಈ ಬೇರು? ಇದು ಬೇರು ಒಂದ್ 10 ವರ್ಷದ ಅದ ಸರ್. ಒಂದೊಂದು 10 ವರ್ಷ. ಅಂದ್ರೆ ಇದು ಬಡ್ಡಿ 10 ವರ್ಷ. ಇದು ಮ್ಯಾಗದ ಒಂದ್ 6 ತಿಂಗಳ 3 ತಿಂಗಳ ಹಿಂಗ ಕಟ್ಟಿಗೆ. ಇಲ್ಲೇನೋ ಬ್ಯಾರಲಲ್ಲಿ ಏನೋ ಜೀವಾಮೃತ ಮಾಡಿ ಸರ್. ಜೀವಾಮೃತ. ಏನ್ ಸರ್ ಜೀವಾಮೃತ ಅಂದ್ರೆ ಏನು? ಜೀವಾಮೃತ ಅಂದ್ರೆ ಇದು ಒಂದು ಬ್ಯಾರಲ್ಗೆ 200 ಲೀಟರ್ ಹೇಳ್ತೀನಿ ಸರ್ ನಾನು. ಬರ್ರಿ. ಈ ಒಂದು ಬ್ಯಾರಲ್ಗೆ ಸರ್ ಒಂದು 10 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 10 ಕೆಜಿ ಬೆಲ್ಲ, ಸುಮಾರಾಗಿರುವಂತ ಬೆಲ್ಲ. ಇದ್ರಲ್ಲಿ ಇರೋದು ನೀರಾ? ಅಲ್ಲ, ಇದು ಜೀವಾಮೃತನ ಇದು. ಅಂದ್ರೆ ಇದು ಅಳಗಡಿಸಿ ಇದನ್ನ ಮಾಡಿದ್ರೆ ಅದು ತನ್ನ ಕಲರ್ ಇದಾಗತ್ರಿ. ಇಲ್ಲ, ಇದು ಇದ್ರಾಗ ಐತ್ರಿ ಅದು ಜೀವಾಮೃತ. ಇಲ್ಲಿ ಇದರಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ದೊಡ್ಡದ್ರಾಗ ಐತ್ರಿ. ಇದು ನೀರ ಇದೆ. ನೀರು ಇದು ಇಲ್ಲಿ ಐತಿ ನೋಡ್ರಿ ಜೀವಾಮೃತ ಅಂದ್ರೆ. ಇನ್ ತಯಾರಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಸರ್ ಇದಕ್ಕೆ? 8 ದಿನ ಸರ್. 8 ದಿನ. ಬದುವಿನ ಮಣ್ಣು, ದ್ವಿದಳ ಧಾನ್ಯದ ಹಿಟ್ಟು, ಮತ್ತ ಇದು ಏನು 10 ಕೆಜಿ ಸೆಗಣಿ, 10 ಲೀಟರ್ ಗೋಮೂತ್ರ, ಇವನ್ನೆಲ್ಲ ಹಾಕ್ತಿರಿ ಇದಕ್ಕೆ. ಮತ್ತೆ ಕೆಲವೊಂದು ತಪ್ಪಲಗಳನ್ನ ಹಾಕ್ತಿರಿ, ಬೇವಿನ ತಪ್ಪಲ, ಅವನ್ನೆಲ್ಲ ಹಾಕೋದ್ರಿಂದ ಅದು ಸ್ಪ್ರೇ ಮಾಡಿ. ಈಗ ಒಂದು ಕೀಟಗಳು ಇರ್ತಾವಲ್ರಿ, ಈ ಸ್ಪ್ರೇ ಮಾಡಿಂದ ಅವು ಸಾಯಿದಲ್ರಿ, ಉಪವಾಸ ಇರ್ತಾವ. ಆ ತಪ್ಪಲ ವಿಷ ಆಗತ್ ನೋಡ್ರಿ, ಉಪವಾಸ ಇದ್ದು ಸಾಯ್ತವ್ರು. ಅವ್ರ ವಂಶ ವೃದ್ಧಿ ಆಗಲ್ಲ ಅವಕ್ಕ. ಆ ಕೀಟಗಳ ವಂಶ ವೃದ್ಧಿ ಆಗೋದನ್ನ ತಪ್ಪಿಸೋ ಸಲುವಾಗಿ ಬೇವಿನ ತಪ್ಪಲ ಹಾಕೋದ್ರಿಂದ ಅವು ತಪ್ಪಲ ತಿನ್ನೋದ್ ಬಿಟ್ಟು ಉಪವಾಸ ಇದ್ದು ಸಾಯ್ತವ್ರಿ. ವಿಷ ಅಲ್ಲದ ಕಹಿ. ವಿಷ ಅಂದ್ರೆ ಸತ್ ಬಿಡ್ತಾವ. ಇದು ಮುಂದೆ ಅದರ ಸಂತತಿನ ಇದಾಗತ್ತ, ಉಪವಾಸ ಇದ್ದು ಸತ್ ಬಿಡ್ತದ. ಅದಕ್ಕ ಏನ್ ಮಾಡ್ತಾರ, ಕೆಮಿಕಲ್ ಹೊಡಿತಾರಲ್ರಿ, ಅದು ಅರ್ಜೆಂಟ್ ಸತ್ ಬಿಡ್ತದ. ಮತ್ತೆ ಹೊಳ್ಳಿ ಹೊಸದ್ ಹುಟ್ಟುತ್ತ. ಇದು ಹೊಳ್ಳಿ ಹೊಸದ್ ಹುಟ್ಟಬಾರ್ದು ಅನ್ನೋದಕ್ಕ ನಾವು ಇದನ್ನ ಮಾಡ್ತೀವಿ. ಇಂಥವೆಲ್ಲ ಕೆಮಿಕಲ್ಸ್ ಹೊಡೆಯಬಾರ್ದ್ರಿ. ಇದನ್ನೆಲ್ಲ ಇಂಥವು ಹಾಕಿ ಹೊಡಿತೀವಿ. ನೋಡಿ, ಒಂದು ಹೊಲ ಅಂತಂದಾಗ ಇಲ್ಲಿ ದನ ಕರಗಳನ್ನ ಸಾಕಷ್ಟು ರೀತಿಯಲ್ಲಿ ನಾವು ವ್ಯವಸಾಯನ ಮಾಡೋದು ತುಂಬಾನೇ ಶ್ರಮ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಮಾವಿನ ಮರಗಳು ಕೂಡ, ತೆಂಗಿನ ಮರ, ಮಾವಿನ ಮರ, ಇದು ಸಾಗವಾನಿ, ಗಂಧದ ಗಿಡ ನೋಡಿ, ಗಂಧದ ಗಿಡ. ಸೊ ಯಾರಿಗೂ ನೋಡಕ್ ಸಿಗಲ್ಲ ಗಂಧದ ಗಿಡ ಅಂತ ಒಂದು ಗಿಡ ನಾವು ನೋಡ್ತಾ ಇದೀವಿ. ಅಲ್ಲಿ ನೋಡೋ ಹಾಗೆ ಇಲ್ಲಿ ಇದು ಅಲ್ಲ ಸರ್, ಕಟ್ಕಿರಿ ಸರ್. ಬೇರ್ಗಳು ಇವ್ನ ಕಟಾವ್ ಮಾಡ್ತೀರಿ, ಮತ್ತೆ ಹಂಗ ಬೆಳಿತೀರಿ. ಅದ ಹಂಗ ಏನ್ ಮಾಡ್ತೀರ ಅದನ್ನ? ಕೋವಂತ್ರಿ ಹುಲ್ಲು ಬೆಳೆಸ್ತೀವಿ ಸರ್. ಕೋವಂತ್ರಿ ಭೂಮಿ ಸುಮ್ನೆ ಖಾಲಿ ವೇಸ್ಟ್ ಆಗ್ಬಾರ್ದಂತ ಅದು ಕೋವಂತ್ರಿ ಹುಲ್ಲು ಬೆಳೆಸಿರಿ. ಅದನ್ನ ಆ ಕಡೆಯಿಂದ ಈ ಕಡೆ ನೋಡಿದಾಗ ಈ ಇಳುವರಿ ಬಾಳ ಚೆನ್ನಾಗ್ ಬಂದಿದೆ ಸರ್ ಇದು. ಯಾಕಂದ್ರೆ ಎಲೆ ತಪ್ಪಗಳೆಲ್ಲ ಎಲೆಗಳು ಬಹಳ ಅಲ್ಲಿ ಗಿಡಗಳು ಸಮೀಪದವ್ರಿ. ಇಲ್ಲಿ ಸ್ವಲ್ಪ ಅಂತರದಲ್ಲಿದ್ಕ ಆ ಸೊಪ್ಪಿನ ತಪ್ಪಲಕ್ಕಿಂತ ಈ ತಪ್ಪಲ ಹೆಚ್ಚು ಕ್ವಾಲಿಟಿ ಇರ್ತಾರೆ. ಅಂದ್ರೆ ಹುಳುಗಳಿಗೆ ತಿನ್ಲಿಕ್ಕೆ ಒಂದು ಚಲೋ ರೀ, ಪೌಷ್ಟಿಕ ಚೆನ್ನಾಗಿರ್ತದೆ, ಬಲಿಷ್ಠವಾಗಬಹುದು ಅಂತ ಹೇಳ್ಬೋದು. ಇದು ಉತ್ತತ್ತಿ ಗಿಡ ಐತ್ ನೋಡಿ ಸರ್. ಇಲ್ಲಿ ಒಂದು ಇಲ್ಲಿ ಐತ್ ನೋಡ್ರಿ. ಸೊ ಉತ್ತತ್ತಿ ಗಿಡ ನಮ್ಮ ರಾಜ್ಯದಲ್ಲಿ ಬೆಳೆದ ಅಪರೂಪ ಸರ್. ಅದು ಈ ಚೀಲ ಗಿಡ ಇಲ್ಲಿ ಇವು ಎರೆಹುಳ ಗೊಬ್ಬರ ಐತ್ರಿ ಸರ್. ಈಗ ಆ ಕಡೆಗೆಲ್ಲ ಕಟಾವ್ ಮಾಡಿದ್ರಲ್ಲ ಅದನ್ನ, ಆ ಕಡೆ ಎಷ್ಟ್ ದಿನ ಆಯ್ತು ನೀವು ಕಟ್ ಮಾಡಿ ಆ ಕಡೆಗೆಲ್ಲ? ಅದು ಈಗ ಒಂದು 8 ದಿವಸ ಆಗೈತ್ ನೋಡ್ರಿ. 8 ದಿನ. ಮತ್ತೆ ಸಿಗಿತೈತ ಅಲ್ಲಿದ? ಸಿಗೈತ್ರಿ. ಇನ್ನು 30 ದಿನದಾಗ ಇಷ್ಟು 3 ಫುಟ್ ಎತ್ತರ ಬೆಳೆದಿರ್ತೀರಿ. ಅದು 3 ತಿಂಗಳು ಇಷ್ಟು ಮತ್ತೆ ಬರ್ತ್ರಿ? 30 ದಿವಸದಲ್ಲಿ ಒಂದೇ ತಿಂಗಳು. ಒಂದ್ ತಿಂಗಳಿಗೆ ಇಷ್ಟ ಎತ್ತರ ಬರ್ತಿರೋದು. ಅವ್ರು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ. ಅದು ಸಾವಯವ ಗೊಬ್ಬರ ಮತ್ತು ಸರಿಯಾಗಿ ನೀರು ಏನ್ರಿ, ನಾವು ರಾಸಾಯನಿಕ ಕೊಟ್ಟ ಬಳಸಲ್ಲ. ಇದು ಎರೆಹುಳು ಗೊಬ್ಬರ ಸರ್. ಇದೆ ಎರೆಹುಳು ಗೊಬ್ಬರ. ಇದು ಜೇನು ಸಾಕಾಣಿಕೆ ಮಾಡಿದ್ವಿ ನಾವು, ಆದ್ರೆ ಸಕ್ಸಸ್ ಆಗಿಲ್ಲ ಇಲ್ಲಿ. ಸರಿ, ಇಲ್ಲಿ ವಾತಾವರಣಕ್ಕೆ ಅದು ನಮಗೆ ಇಲ್ಲಿ ಸರಿ ಜೇನುಹುಳ ಸಾಕಾಣಿಕೆಗೆ ಮಾಡಿದ್ವಿ ಸರ್.
ಅದು ಗುಡ್ಡದ ಮಗ್ಲ ತೋಟಗಳು ಹೂವಿನ ತೋಟ ಇರುವಂತ ಏರಿಯಾದೊಳಗೆ ಸಕ್ಸಸ್ ಆಗುತ್ತೆ ಏನ ಹ್ಮ್. ನಮಗದು ಸಕ್ಸಸ್ ಆಗಿಲ್ಲ. ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ವಿ, ಸರಿ ಅನಿಸ್ಲಿಲ್ಲ ಅದು. ಇದು ಇದ್ರಾಗ ಒಳಗ ಎರೆಹುಳು ಇರ್ತಾವ್ರಿ. ಮೊನ್ನೆ ಸಲ್ಕಿ ತಗೊಂಡ್ ಎರೆಹುಳು. ಗೆಬರಲ್ರಿ, ಹ್ಮ್. ಒಳಗ್ ಹೋಗ್ಯಾವ್ರಿ ಅವು. ಇದು ಗೊಬ್ಬರ ನೋಡ್ರಿ ಎಷ್ಟು ವೇಟ್ಲೆಸ್ ಐತಿ. ಹೌದೌದು. ಈಗ ಅದನ್ನ ಮಣ್ಣು ಹಿಂಗ ತಿಳ್ಕೊಂಡ್ ನೋಡ್ರಿ ವಜ್ಜೆ ಇರ್ತ. ಹ್ಮ್. ಇದು ಗೊಬ್ಬರ ಅಗದಿ ಏನ್ ನಾವು ಮನುಷ್ಯರಿಗೆ ಒಟ್ಟು ಒಂದು ಕ್ವಾಲಿಟಿ ಫುಡ್ ಹೆಂಗ ಇಂತ ಫುಡ್ ಹಾಕಿದಂತ ಬೆಳೆದಂತ ಬೆಳೆನು ಒಳ್ಳೆ ಆಹಾರದಿಂದ ಒಳ್ಳೆ ಇಳುವರಿ ಬರ್ತಿರೋದು. ಇಳುವರಿ ಬರ್ತದೆ. ಕ್ವಾಲಿಟಿ ರೇಷ್ಮೆ ಗೂಡು ಬರ್ತಾ. ಆಮೇಲೆ ಸೊ ನಾವು ಇವತ್ತು ವಿಶೇಷವಾಗಿ ಅಲ್ಲಿ ಇದು ಗೋನಂದ ಜಲ. ಗುಣಂತ ಜಳ ಅಲ್ಲಿ ಐತಿ, ಬರ್ರಿ ನೋಡಿ ಬರ್ರಿ. ಇದು ಹಲಸಿನ ಗಿಡ ಅಲ್ಲ ಸರ್? ಹಲಸಿನ ಗಿಡ ಇದೆ. ಹಲಸಿನ ಗಿಡ ಇಂಥವು 3 ಗಿಡ ಅದಾವ ಸರ್. ಇವನ್ನ ಇದು ಎಷ್ಟು ವರ್ಷದ ಗಿಡ ಅದು ಸರ್? ಒಂದ್ 5 ವರ್ಷದ ಐತಿ ಸರ್ ಇದು. 5 ವರ್ಷದ್ದು. ಅದು ಒಂದು ಫಲ ಕೊಡ್ಬೇಕಾದ್ರೆ ಮಿನಿಮಮ್ ಎಷ್ಟು ವರ್ಷ ಬೇಕು ಸರ್ ಅದಕ್ಕೆ? 2 ವರ್ಷದಾಗ ಫಲ ಕೊಟ್ಟೈತಿ ಸರ್ ಇದು. 2 ವರ್ಷದಾಗ? ಹ್ಞೂನ್ರಿ. ಅದು ಫಸ್ಟ್ ಸ್ಟಾರ್ಟಿಂಗ್ ಬಾರಿ ದೊಡ್ಡ ಹಣ್ಣು ಹಾಕಿತ್ರಿ. ಈ ಗಿಡ ದೊಡ್ಡದಾಗಿಂದ ಹಣ್ಣು ದೊಡ್ಡದಾಗಿಲ್ಲ ಅದು. ಗೊಬ್ಬರ ನೀರು ಸಾಕಷ್ಟು ಹಾಕಿವ್ರಿ. ಈ ಗಿಡದಲ್ಲಿ ಸರಿಸುಮಾರು ಎಷ್ಟು ಕಾಯಿ ಬಿಡಬಹುದು ಅಂದಾಜು? ಇದರಲ್ಲಿ ಒಂದು 100-150 ಕಾಯಿ ಬಿಡ್ತಾವ ಸರ್ ಇದು. 100-150. ಏನ್ ಮಾಡ್ತೀರಾ ನೀವು ಅದನ್ನೆಲ್ಲ ಮಾರಾಟಕ್ಕೆ? ಎಲ್ಲ ಮಾರಕ್ ಕೊಟ್ಟಿಲ್ರಿ. ಹಂಗ ಇಲ್ಲಿ ಹಂಗ ಬಂಧು ಬಳಗ ಸಂಬಂಧಿಕರ ದೋಸ್ತರ ಹಂಗ ಓದ್ಬಿಟ್ರಿ. ಮಾರಿಲ್ಲ, ಬಾಳ ಗಿಡ ಇಲ್ಲಲ್ಲ. ಬಾಳ ಇದ್ರ ಮಾರಕ್ ಚಲೋನ್ರಿ. ಇಷ್ಟೆಲ್ಲಿ ಮಾರೋದು ಅಂತೇಳಿ ನಾವ್ ಮಾರಿಲ್ರಿ ಅದನ್ನ. ಇದು 10x10 ಮರಗಡ್ಡಿ ಪದ್ಧತಿ ಮಾಡಿದ್ವಿ ಸರ. ಇದು ಮತ್ತ ಸುಮ್ನ ನಡುವೆ ವೇಸ್ಟ್ ಭೂಮಿ ಆಗ್ಬಾರ್ದು ಅಂತೇಳಿ ಹುಲ್ಲು ಬೆಳಿತೀವಿ. ಅದು ಕೋವಂತ್ರಿ ಹುಲ್ಲನ್ನ. ಇಲ್ಲಿ ಮುಂದ ಗೋನಂದ ಜಲ ಐತಿ. ತೆಂಗಿನ ಗಿಡ 8 ಅದಾವ ಸರ. 8 ತೆಂಗಿನ ಗಿಡ? ನಮ್ಮ ಮನೆಗೆ ಸಾಕಷ್ಟು ಆಗಿ ಒಂದ್ ಸ್ವಲ್ಪ ಇನ್ನೂ ಮಾರ್ತೀವಿ ಹಂಗ ಅಲ್ಲೇ ಊರಾಗ. ಇದು ತೆಂಗಿನ ಗಿಡದಿಂದ ಮತ್ತೆ ನಾವು ಈಗ 50 ರೂಪಾಯಿ ಒಂದ್ ಕಾಯಿ, ದೊಡ್ಡ ಕಾಯಿ. ಹೌದು 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 ಹೌದು. ಮತ್ತೆ ಕೊಬ್ಬರಿ ಎಣ್ಣೆ ಇಲ್ಲೇ ಹೌದ್ರಿ? ಅಂದ್ರೆ ನಮ್ಮ ಅಲ್ಲೇ ಒಂದು ನಮ್ಮ ಕಾಯಿ ಉಳಿರ್ತವಲ್ರಿ, ಗಿಟ್ಗಿರ್ತಲ್ಲ ಅಷ್ಟು ಮನಿ ಪೂರ್ತಿ. ಆಮೇಲೆ ಒಳ್ಳೆ ಎಣ್ಣೆನು ಇಲ್ಲೇ ಮನ್ಯಾಗ ರೆಡಿ ಮಾಡ್ತೀವಿ ನಾವು. ಶೇಂಗಾ ಬೆಳೆದಿರ್ತವಲ್ರಿ, ಅಲ್ಲಿ ಮನ್ಯಾಗ ಐತಿ ಅದು ಒಳ್ಳೆ ಎಣ್ಣೆ. ಈಗ ನಾವು ಇಷ್ಟೊತ್ತು ಏನು ಎಲ್ಲ ನೋಡ್ಕೊಂಡ್ ಬಂದಿವಿ. ಒಟ್ಟೆ 7 ಎಕರೆ ಹೊಲ ಇದು. 7 ಎಕರೆದೊಳಗ ರೀ ಇದು ರೇಷ್ಮೆ ಹುಲ್ಲು. ಆಮೇಲೆ ನಾವು ಯಾವ ಕಡೆ ಹೋಗ್ತಾ ಇದೀವಿ ಈಗ? ಇಲ್ಲಿ ಇದು ಗೋನಂದ ಜಲ. ಗೋನಂದ ಜಲ? ಅದನ್ನ ಮಾಡಿವಿ, ಅದನ್ನ ತೋರಿಸ್ತೀನಿ. ಏನ್ ಸರ್ ಗೋನಂದ ಜಲ ವಿಶೇಷ? ಗೋನಂದ ಜಲ ವಿಶೇಷ ಸರ್, ಅದು ಸಾವಯವದ ಆರ್ಗ್ಯಾನಿಕ್ ಇದ್ರೊಳಗ ಅದೊಂಥರ ಕೀಟನಾಶಕ ಸರ್. ಅದು ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಮುಖ್ಯ ರೋಗ, ಸಣ್ಣ ಕೀಟಗಳು ಅದೆಲ್ಲ ಸಾಯ್ತವು. ರೈತ ಮಿತ್ರ ಜೀವಿಗಳು ಬದುಕ್ತಾವು. ಈಗ ಆರ್ಗ್ಯಾನಿಕ್ ಇದು ರಾಸಾಯನಿಕ ಕೀಟನಾಶಕ ಬಳಸಿದ್ರ ನಮಗ ರೈತರಿಗೆ ಬೇಕಾದಂತ ಎಲ್ಲಾ ಜೀವಿಗಳು ಸತ್ತೋಗ್ಬಿಡ್ತಾವ. ಇದ್ರಲಿಂದ ನಮಗ ರೈತ ಮಿತ್ರ ಕೀಟಗಳು ಉಳಿತಾವ ಅನ್ನೋದ್ರ ಸಲುವಾಗಿ ಇದನ್ನ ಉಪಯೋಗ ಮಾಡ್ತೀವಿ. ಇದನ್ನ ತುಂಬಾ ವಿಶೇಷವಾಗಿ ಮಾಡಿದ್ರಿ. ಇದನ್ನ ಒಂದು ಸತ್ತ ಆಕಳ. ಹ್ಞೂನ್ರಿ. ಇದ್ರಾಗ ಒಂದು ಸತ್ತ ಆಕಳ ಅಂದ್ರೆ ಒಂದು 30 kg 40 kg ತಂತ ಇಟ್ಕೋರಿ. ಅದನ್ನ ಹಾಕಿ ಅದಕ್ಕ 30 kg ಸೆಗಣಿ, 30 kg ಉಚ್ಚಿ, ಆಮೇಲೆ ಅಲ್ಲ ಸತ್ತ ಆಕಳ ಅಂತಂದ್ರೆ ಅದನ್ನ ಸಂಪೂರ್ಣ ಆಕಳ ಹಿಂಗೆ ಬಿಡ್ತೀರಿ? ಬಿಟ್ಬಿಡ್ತೀರಿ. ಸತ್ತ ಆಕಳನೆ ಹಿಂಗೆ ಬಿಟ್ಬಿಡ್ತೀರಿ? 3 ತಿಂಗಳಾದ್ಮೇಲೆ ಉಪಯೋಗ ಮಾಡ್ತೀವಿ ಅದನ್ನ. ಅದು 3 ತಿಂಗಳವರೆಗೂ ಓಪನ್ ಮಾಡಲ್ಲ? ಇಲ್ಲ, ಮಾಡಗಲ್ರಿ, ಒಟ್ಟ ಓಪನ್ ಮಾಡಲ್ಲ, ಮುಚ್ಚಿಬಿಡ್ತೀವಿ. ಮತ್ತೆ ಆಕಳದ ಪ್ರಮಾಣ ದೊಡ್ಡದಿತ್ತು ಅಂತಂದ್ರೆ ಅಂತ ಹಾಕಲ್ರಿ, ಒಂದ್ ಸಣ್ಣ ಹಾಕ್ತಿವ್ರಿ. ಸಣ್ಣ ಪುಟ್ಟ ಕುರಿ ಪರಿ ಏನ್ರಿ ಹಿಂಗೆ? ಇಲ್ಲ, ಹಾಕಿಲ್ರಿ, ನಾವು ಆಕಳನ್ನ ಹಾಕಿವಿ. ಆಕಳನ್ನ ಹಾಕಿರಿ? ಎಷ್ಟು ಆಕಳ ಹಾಕಿರ್ಬೋದು ಇದ್ರೊಳಗೆ ನೀವು? ಈಗ ಒಂದ್ 2 ವರ್ಷ ಆತ್ರಿ. 2 ಹಾಕಿವ್ರಿ. ಈಗ 2 ಹಾಕಿರಿ? ನಿಮ್ಮ ಆಕಳನೇ ಬೇರೆ ಯಾರಾದ್ರೂ ಕೊಡ್ತಾರ ನಿಮ್ ಜೊತೆ? ಅಲ್ಲಿ ಸತ್ತಿದ್ ಯಾರ ಗೊತ್ತಾಕತ್ತಲ್ರಿ, ತಮ್ಮಂದ್ ಹಾಕ್ತಿವ್ರಿ. ಫ್ರೆಶ್ ಇದ್ದಿದ್ ಹಾಕ್ತಿರ ಹೆಂಗೆ? ಸತ್ತಿದ್ದೆ ಒಟ್ಟದ ಅಲ್ಲ ಈಗ ಸತ್ತ ತಕ್ಷಣ ಒಂದು 6 ತಾಸು 8 ತಾಸು 10 ತಾಸಿಂದ ಹಾಕ್ತಿರೋ ಅಥವಾ ನಿನ್ನೆ ಸತ್ತಿದ್ದು? ಈಗ ಅದು ನಮ್ಗೆ ಸತ್ತೈತೆ ಅನ್ನೋದು ಗೊತ್ತಾದ ಕೂಡ ತಂದ್ ಹಾಕ್ತಿವ್ರಿ ಅಷ್ಟೇ. ಅದು ಒಂದ್ ಸ್ವಲ್ಪ ಟೈಮ್ ಲೇಟುನ ಆಗಿರ್ಬೋದು, ಅರ್ಜೆಂಟನು ಇರ್ಬೋದು. ಈಗ ಇಲ್ಲಿ ಒಂದ್ ಆಕಳ ಸತ್ತೈತೆ ಅಂದ್ರೆ ಗಡನ ತಂದ್ ಹಾಕ್ತಿವಿ. ಬೇರೆ ಕಡೆ ತಂದ್ ಹಾಕ್ಬಂದ್ರೆ ಸ್ವಲ್ಪ ಲೇಟ್ ಆಗ್ತದೆ. ನಿನ್ನೆ ಸತ್ತಿದ್ದು ಇವತ್ತು ಹಾಕಕ್ ಆಗ್ತದ? ಹಾಕ್ಬೋದ್ರಿ, ಏನಾಗಲ್ಲ, ಹಾಕ್ಬೋದು. ಅದಕ್ ಮತ್ತೆ ಇದು ಎಲ್ಲ ದುರ್ವಾಸನೆ ಬರ್ತೈತಲ್ಲ ಎಲ್ಲ ಈ ಕಡೆ? ಅದಕ್ಕ ಪಪ್ಪಾಳಿ ಹಣ್ಣು ಅವನ್ನೆಲ್ಲ ಹಾಕ್ತಿವಿ, ಕೊಳತಿದ್ದು ಪಪ್ಪಾಳಿ ಹಣ್ಣು ಅವನ್ನೆಲ್ಲ ಹಾಕ್ತಿವಿ. ಬಾಳ ವಾಸನೆ ಏನ್ ಬರಲ್ರಿ ಅದು. ಈಗ ನಾವ್ ಫಸ್ಟ್ ಬಂದ್ ಹಿಂಗ್ ನೋಡಿದ ಕೂಡ ವಾಸನೆ ಬರ್ತದೆ. ಅದ್ರಾಗ ಅದನ್ನ ತಗೊಂಡು ಅದ್ರಾಗ ಸ್ಪ್ರೇ ಮಾಡೋದು, ಹಾಕೋಣದು, ಮಾಡ್ಕೊಳಕತ್ತಿಂದ ಎಲ್ಲ ಕರಿಗೆ ಹೋಗ್ಬಿಟ್ಟಿರ್ತದ ಸರ್ ಅದು? ಇಲ್ಲ, ಇರ್ತೀರಿ, ಎಲುಬು ಇರುತ್ತೆ. ಎಲುಬು ಇರುತ್ತೆ? ಅದು ಮತ್ತೆ ಹಂಗ ಬಾಳ ದಿವಸಕ್ಕೆ ಎಲುಬು ಏನ್ ಮಾಡ್ತೀರಿ?
ಅದು ಅಲ್ಲೇ ಬಿಡ್ತೀರಿ ತಾನ ಕರಗತ್ರಿ ಅದು. ಅದನ್ನು ಹ್ಮ್. ಕ್ರಿಮಿಕೀಟಗಳೆಲ್ಲ ತಿಂದ್ಕೊಂಡು ಎಲ್ಲ. ಎಲ್ಲ ಇದಾಗತ್ರಿ. ಮತ್ತ ಆದ ನಂತರ ನೀವೆಲ್ಲ ಹೊಲಗಳಿಗೆಲ್ಲ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡ್ಲಿಕ್ಕೆ ಮುಖ್ಯವಾಗಿ ಅದು ರೇಷ್ಮೆ ಹೊಲಕ್ಕೆ ಸ್ಪ್ರೇ ಮಾಡ್ತೀವಿ ನಾವು. ಉಳ್ಕೆದಕ್ಕೇನ ಈ ರೀತಿ ನೀವು ಮಾಡುವಂತ ವಿಧಾನವನ್ನ ಈಗ ನಾವು ಅಂಗಡಿ ಒಳಗೆ ಎಲ್ಲ ಹಿಂಗ ಗೊಬ್ಬರ ಅಂಗಡಿ ಒಳಗೆ ಸಿಗ್ತಾವ ಹಿಂಗ? ಇಲ್ಲ, ಸಿಗಲ್ರಿ. ಸಿಗೋದಿಲ್ಲ. ಸಿಗಲ್ಲ ಅಂಗಡಿ ಒಳಗೆ ಇಂಥವೆಲ್ಲ ಮಾಡಿ ಮಾರಕ್ಕಾಗಲ್ರಿ ಅದು. ಮಾರಕ್ಕಾಗಲ್ಲ. ಇದು ಕನ್ನೇರಿ ಮಠದ ಯಾರು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಅವರು ಹೇಳಿದ ಪ್ರಕಾರ ಮಾಡಕತ್ತೀವಿ ನಾವ್ ಇದನ್ನ. ಅಲ್ಲೇ ನಮ್ಮ ತಮ್ಮ ಬತ್ತ ಅಲ್ಲಿಗೆ ಹೋಗಿದ್ರಿ. ಹೊಸ ವಿಶೇಷವಾದ ಒಂದು ವಿಧಾನವನ್ನ ನಾವು ನೋಡಿದ್ವಿ. ಅವರು ಕನ್ನೇರಿ ಮಠದ ಅಜ್ಜವ್ರಿ. ಇಲ್ಲಿ ಯಾರು ಮಾಡಿಲ್ರಿ. ಅಲ್ಲಿ ಕನ್ನೇರಿ ಮಠದ ಅಜ್ಜವ್ರು ಅವ್ರು ಒಟ್ಟು ಸಾವಯವ ಕೃಷಿ ಬಗ್ಗೆ ಬಹಳ ಒತ್ತು ಕೊಡ್ತಾರ. ಅವ್ರ ಒಂದ್ ಆಶೀರ್ವಾದರನ್ರಿ, ಅವ್ರ ಸಲಹೆ ಮೇರೆಗೆ ಮಾಡಿವ್ರಿ ಅದನ್ನ. ಪ್ರತಿಯೊಂದು ಗಿಡಮೂಲಿಕೆಗಳ ಒಂದು ಅಧ್ಯಯನ ಮಾಡಿದವರು ಅವ್ರು ಎಲ್ಲಾವು. ಹಾಗಾಗಿ ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ಕೊಂಡು ಹೇಳ್ತಾರೆ ಅದನ್ನ ಅವರು. ಹೌದು. ಮುಟ್ಟಿದ್ರ ಮುನಿ ಅದು. ಅದು ಇದು ಒಳಮುಚ್ಚಗ ಅಂತಾರ. ಒಳಮುಚ್ಚಗ ಅಂತೀವಿ, ಮುಟ್ಟಿದ್ರ ಮುನಿನು ಅಂತ ಕರಿತೀವಿ ನಾವು. ಹೌದು. ಎಷ್ಟೋ ಜನ ಬಂಧುಗಳೇ, ತಂದೆ ತಾಯಿಯರು ತಮ್ಮ ಪೂರ್ವಜರು ಹೊಲಗಳನ್ನ ಮಾಡದಂತ ಆಸ್ತಿಯನ್ನ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಮಾರ್ಕೊಳಕ್ ಆಗಲ್ಲ ಅಂತ. ತಾವು ತಮ್ಮ ಮಕ್ಕಳು ಶಿಕ್ಷಣವನ್ನ ಪಡೆದು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದೆ ತಾಯಿಗಳು ರೈತರಾಗಿ ಕೈ ಕೆಸರು ಮಾಡ್ಕೊಂಡು ದುಡಿಯೋದನ್ನ ಕಲ್ತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾರೆ. ಮಕ್ಕಳು ಆರಾಮವಾಗಿ ದೇಶನೋ ವಿದೇಶನೋ ಸುತ್ತಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಲಕ್ಷ ಸಂಪಾದನೆ ಮಾಡ್ತಾರೆ. ಅದೇ ಹೊಲವನ್ನ ಅನ್ನ ಕೊಟ್ಟಂತ ಹೊಲಕ್ಕೆ ಬರೋದು ಒಂದು ವರ್ಷಕ್ಕೆ ಒಂದು ಬಾರಿ ಆದ್ರೂ ಅಪರೂಪ ಅಂತ ಹೇಳ್ಬೋದು ಬಂಧುಗಳೇ. ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಎಷ್ಟೋ ಜನ ಮಾಡಕ್ ಆಗದೇನೆ ಹೊಲಗಳನ್ನು ಕೂಡ ಮಾರ್ತಾ ಇದ್ದಾರೆ. ಅದು ಯಾರಿಗೆ ಅದನ್ನ ಹೊಲವನ್ನು ಮಾಡಕ್ಕೆ ಒಂದು ಹಿಡಿತಬೇಕು, ನಾವೇ ಹೇಳ್ತೀವಿ ಅಂತವ್ರಿಗೆ ಮಾತ್ರ ಅದನ್ನ ಉಳಿಸ್ಕೊಳ್ಳಕ್ಕೆ, ಅದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸುಮ್ನೆ ನಾನು ಹೊಲ ಮಾಡ್ತೀನಿ, ಹೊಲ ಹಿಡ್ಕೊಂಡಿದೀನಿ ಆಗ್ತದಂದ್ರೆ ಅದು ಆಗದೆ ಇರುವಂತ ಮಾತು. ಸೊ ಇದು ಸರ್, ಇದು ಎಲ್ಲ ದನಕರ ಕಟ್ಟಾರೆ. ಇದು ನರ್ಸರಿ ಮತ್ ಮುಂದ್ ವರ್ಷ ಎಲ್ಲಾರ ಹಚ್ಬೇಕಂದ್ರೆ ನಾವು ರೊಕ್ಕ ಕೊಡ್ತಾರಲ್ಲ, ನಾವೇ ಬೆಳೆಸ್ಬಿಟ್ಟಿರ್ತೀವಿ. ನೀವು ಬೆಳೆಸ್ಬಿಡ್ತೀರಿ? ಇಲ್ಲಿ ಬೇರೆ ಕಡೆ ಇನ್ನೊಂದ್ ಹೊಲ ಬೋರ್ ಹಾಕ್ಸಿರಿ, ಅಲ್ಲಿ ಹೋಗಿ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳಿತೈತೆ ಅನ್ಸುತ್ತೆ ಬಹುಶಃ. ಚಲೋ ಬೆಳಿತಾರ. ಈ ಚಳಿಗಾಲಕ್ಕೆ ಸ್ಲೋ ನಿಧಾನ ಆಗುತ್ತೆ ಬೆಳವಣಿಗೆ. ಇದು ಅವೆಲ್ಲ ಎರೆಹುಳ ಘಟಕ ಐತಿ ಸರ್ ಅಲ್ಲಿ. ಅದೇ ಎರೆಹುಳು. ನೋಡೋಣ ಬನ್ನಿ ಬಂದು. ಮತ್ತೆ ಈಗ ಎರೆಹುಳು ಹೇಗೆ ಇಲ್ಲಿ ತಯಾರು ಮಾಡ್ತಾರೆ, ಈಗ ಅದನ್ನ ಗೊಬ್ಬರ ತೆಗೆದು ಅದ್ರ ಘಟಕ ಹೆಂಗಿದೆ ಅಂತ ನೋಡೋಣ ಇಲ್ಲಿ. ಸರ್ ಟ್ಯಾಕ್ಟ್ರಿ ಎಲ್ಲ ನಿಮ್ದೇ ಅದ ಸರ್? ನಮ್ದು ಐತಿ ಟ್ಯಾಕ್ಟ್ರಿ. ಈಗ ಈ ಗೊಬ್ಬರ ತೆಗಿಬೇಕು ಸರ್. ಈಗ ಎರೆಹುಳ ಗೊಬ್ಬರ ಇದೆ, ಇನ್ ತೆಗೆದು ಮತ್ತೆ ಹೊಳ್ಳಿ ಹೊಸದ್ ಹಾಕ್ಬೇಕ್ರಿ. ಈಗ ಇದ್ರಾಗ ಹುಳ ಒಳಗ್ ಇರ್ತಾವ್ರಿ ಪೂರಾ ಹಸಿ ಇದ್ದಲ್ಲೇ. ಈಗ ಮ್ಯಾಗ ಇರ್ಗಲ್ರಿ ಅದು. ಈ ಗೊಬ್ಬರನ ಹೊಲಕ್ ಹಾಕ್ಬೇಕ್ರಿ, ಮತ್ ಹೊಳ್ಳಿ ಹೊಸದಕ್ಕ ಹಾಕ್ಬೇಕ್ರಿ. ಈಗ ಇಷ್ಟೆಲ್ಲ ಗೊಬ್ಬರ ಇದೆ ನೋಡಿ. ಸ್ಥಾನ ಭೋಜನ ಇದ್ದಾಗ್ರಿ ಈಗ ಹೊಲಕ್ಕಿದೆ. ಸಾವಯವ ಗೊಬ್ಬರದಿಂದ ಬೆಳಿತಕ್ಕಂತ ಒಂದು ಫಲ ಹೆಂಗಿದೆ ನೋಡಿ. ಒಂದು ಗಿಡದಲ್ಲಿ ಈ ಚಿಕ್ಕು ಎಷ್ಟೊಂದು ಫಲ ಕೊಟ್ಟಿದೆ ನೋಡ್ರಿ. ಇನ್ನು ಸಣ್ಣ ಗಿಡ ಇದು, ದೊಡ್ಡ ಗಿಡ ಅಲ್ಲ, ಸಣ್ಣ ಗಿಡ. ಈಗ 2 ವರ್ಷ ಸರ್, ಎರಡೇ ವರ್ಷ ಗಿಡ ಎಷ್ಟೊಂದು ಫಲವನ್ನು ಹಿಡಿದು ನೋಡ್ರಿ. ಸಾವಯವ ಗೊಬ್ಬರ ಉಪಯೋಗ ಮಾಡೋದಂಥದ್ದು ನೋಡಿ ಹಿಂಗೆ ಫಲ ಕೊಟ್ಟಿದೆ. ಅಂದಾಜು ನೋಡಿ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್? ಇದು ಅಂದಾಜು ಸಿಕ್ಕಾಪಟ್ಟೆ ಕಾಯಿ ಇರೋದು. ಒಂದು 300 ಕಾಯಿ ಆಗ್ಬೋದು ಸರ್. 300 ಜಾಸ್ತಿನೇ ಇರ್ಬೋದು ಸರ್. ಜಾಸ್ತಿನೇ ಅದಾವ. ಒಳ್ಳೆ ಇಳುವರಿ ಅದು. ಹೌದು ಸರ್. ಇದು ಬಯೋಡೈಜೆಸ್ಟರ್ ಸರ್. ಇದು ಅಂದ್ರ ಅವಾಗ ತೋಟಗಾರಿಕೆ ಇಲಾಖೆಯಿಂದ ಇದು ಇದ್ರಾಗೆಲ್ಲ ನಮ್ಮ ತ್ಯಾಜ್ಯ ವಸ್ತುಗಳನ್ನ ಕೊಳೆ ಹಾಕಿ. ಏನಿದು? ಬಾವ್ಲಿ. ಸತ್ಯದ ತೋಳು ಬಾವ್ಲಿ ಅಂತಾರೆ ಅದಕ್ಕ. ತೋಳು ಬಾವ್ಲಿ. ಅದು ಒಂದ್ ಸ್ವಲ್ಪ ಹೋಗಿ ಸರ್ ಮುಂದೆ ತೋರ್ಸ್ರಿ ನೋಡಿ. ಒಂದು ಮರಕ್ಕೆ ಗಿಡದಲ್ಲಿ ಹೆಂಗೆ ತೋಳು ಬಾವ್ಲಿ ಅಲ್ಲೇ ಸತ್ತು ಹೋಗಿದೆ. ಅದು ನಮ್ಮ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮನೆಗಳಲ್ಲಿ ಯಾವ್ದಾದ್ರು ಸಣ್ಣ ಕ್ರಿಮಿ ಕೀಟ ಬಂದ್ರು ಸಾಕು, ಇಡೀ ಮನೆ ಮಂದಿ ಎಲ್ಲ ಓಡಾಡುವಂತ ಒಂದು ಪರಿಸ್ಥಿತಿಲಿ
ಇವತ್ತು ನಾವು ಹೊಲ ಅಂತಂದಾಗ ಹಾವು, ಚೋಳು, ಹುಲಿನೂ ಬರ್ಬೋದು, ಸಿಂಹನೂ ಬರ್ಬೋದು, ಎಲ್ಲ ಚಿರತೆನೂ ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಇದಕ್ಕೆ ಒಂದು ಬೇಲಿ ಅಂತ ಇಲ್ಲ, ಹೆಂಗಾದ್ರೂ ಬರ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ರೈತಾಪಿ ಜನ ಎಲ್ಲವನ್ನು ಫೇಸ್ ಮಾಡ್ಬೇಕಾಗುತ್ತೆ ಬಂಧುಗಳು. ಸಾಗವಾನಿ ಗಿಡ ನೋಡಿ ಸರ್, ಇವೆಲ್ಲ ಒಂದ್ 100 ಕವೇನ್ ಸರ್, ಇವ ಸಾಲ ಹಿಡ್ದತ್ತವ್ರ ಆ ಕಡೆ ಸಾಗವಾನಿ. ಸಾಗವಾನಿ ಗಿಡ ಎಷ್ಟು ವರ್ಷದ ಇರ್ಬೋದು ಸರ್ ಅದು? ಇವ್ ಒಂದ್ 10-12 ವರ್ಷದ ಸರ್. 10-12 ವರ್ಷದ್ದು. ಹ್ಞೂನ್ರಿ. ಒಂದೊಂದ್ ಬಡ್ಡಿ ಅಲ್ಲಿ ಬಾಳ ದಪ್ಪ ಆಗ್ಯಾವ್ರಿ. ಭೂಮಿ ಫಲವತ್ತಿದ್ದಲ್ಲೇ ಫಾಸ್ಟ್ ಬೆಳಿತೈತಿ ಸರ್ ಅದು. ಇದು ಏನ್ ಸರ್ ಇದು? ಇದು ಬಯೋಡೈಜೆಸ್ಟರ್ ಅಂದ್ರೆ ಜೀವಜಲ. ಅಲ್ಲಿ ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಎಲ್ಲಾ ಅದ್ರಾಗ ಹಾಕಿ ಅದಕ್ಕೆ ನೀರ್ ಹಾಕ್ತಿವಲ್ರಿ, ಅದ್ರಾಗ ನೀರ್ ಬರ್ತಾ ಅದ ಜೀವಜಲ ಅಂತಾರ. ಅದನ್ನ ಬೆಳೆಗಳಿಗೆ ಸ್ಪ್ರೇ ಮಾಡ್ಬೇಕ್ರಿ. ಅದ್ರಾಗ ಎಲ್ಲಾ ತರದ ತಪ್ಪಲ, ಕೃಷಿ ತ್ಯಾಜ್ಯ ವಸ್ತು ಎಲ್ಲಾ, ಮೇವು, ಕಟ್ಟಿಗಿ ಎಲ್ಲಾ ಕೊಳೆ ಹಾಕ್ತಿರಿ ಅದ್ರಾಗ. ನೋಡಿ ಹಂಗ ಕಾಯಿಗಳೆಲ್ಲ ಸಾವಯವ ಕೃಷಿಯ ಒಂದು ಫಲ. ಗಿಡದಲ್ಲಿ ಕಾಯಿ ಹಣ್ಣು ಹಾಕೋ ಸರ್, ಹಣ್ಣು ಹಾಕೋರಿ. ಇನ್ನ ಸ್ವಲ್ಪ ಟೈಮ್ ಬೇಕಾದ ಟೈಮ್ ಬೇಕಾಗ್ತದೆ. ಅಲ್ಲೇ ಹಣ್ಣು ಹಾಕೋರಿ. ಅವ್ರು ಈ ಕೆಮಿಕಲ್ ಹಾಕಿ ಒಂದದಿಂದ ಹಣ್ಣು ಮಾಡ್ತಾರ್ರಿ ವ್ಯಾಪಾರ ಮಾಡ್ರಿ. ಅವನೇನ್ ಮಾರ್ಗಲ್ಲ ಏನಿಲ್ಲಲ್ರಿ, ಅಲ್ಲೇ ಹಣ್ಣಾಗ ಮಟ್ಟ ಬಿಟ್ಟಿರ್ತೀವಿ ನಾವು. ಇಲ್ಲೇ ಹತ್ತಿ ಹಣ್ಣಿನ ಆಮೇಲೆ ಅಲ್ಲಿ ಪಪ್ಪಾಯಿ ಗಿಡದ ಹಣ್ಣು ಬೀಳುವಾಗ ಹಣ್ಣಾಗಿರೋ ಅಲ್ಲಿ ಅದನ್ನ ಹೆಂಗ ಅಲ್ಲಿ ಬಿಟ್ಟ ಬಿಡ್ತಿರು ಹೆಂಗ? ಇಲ್ಲ, ಅದು ಒಂದು ಕಟ್ಟಿಗೆ ತಗೊಂಡು ಹೆಂಗ ತೆಗೆದ್ರೆ ಹಣ್ಣಾಗಿದ್ದು ಉದುರಿ ಬಿಡ್ತಿರ ಅದು. ತಗೊಂಡು ತಿನ್ಲಿಕ್ಕೆ ಅನುಕೂಲ ಆಗ್ತದೆ. ಬಂಧುಗಳೇ, ನಾವು ಮನೆಯಲ್ಲಿ ನಾವೊಂದು ಮನೆಯ ಮುಂಭಾಗ ಆಗಿರ್ಬೋದು, ಅಕ್ಕಪಕ್ಕದಾಗಿರ್ಬೋದು, ಏನೋ ಒಂದು ಸಣ್ಣಗೆ ಒಂದು ಜಾಗವನ್ನು ಬಿಟ್ಕೊಂಡು ಅಲ್ಲಿ ಯಾವುದೋ ಹೂವಿನ ಗಿಡಗಳನ್ನಾಗ್ಲಿ ಈ ತರ ಹಣ್ಣುಗಳನ್ನ ಬೆಳೆಯುವಂತ ಸಣ್ಣ ಪುಟ್ಟ ಏನಾದ್ರೂ ಒಂದು ಗಿಡಗಳನ್ನ ಹಾಕ್ತಿವಿ. ಸೊ ಒಂದು ನಾವು ಉದಾಹರಣೆ ಬೇಕಾದ್ರೆ ಒಂದು ಸೂರ್ಯಕಾಂತಿ ಗಿಡ ನಾವು ಹಾಕಿದಾಗ ಅದು ಹೇಗೆಲ್ಲ ಬೆಳೆಯುತ್ತೆ, ಹಾಗೆ ಮನೆಯವ್ರಿಗೆಲ್ಲ ನೋಡೋಕೆ ಅದು ಒಂದು ಚಂದ ಅಂತ ಹೇಳ್ಬೋದು. ಅದು ಹೂವು ಯಾವಾಗ ಬಿಡುತ್ತೆ ಅಂತ ನೋಡೋದೇ ಒಂದು ಕಾಯ್ತಾ ಕೂತಿರ್ತಾರೆ ಎಲ್ಲರೂ. ಹೂವು ಬಂದ ತಕ್ಷಣ ಅದನ್ನ ಹೂವು ಆದ್ಮೇಲೆ ಕಾಯಿ ಆಗೋದನ್ನ ನೋಡ್ತಾ ಇರ್ತಾರೆ ಎಷ್ಟೋ ಜನ. ಅಂತದನ್ನ ಎಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಅಂತ ವ್ಯಕ್ತಿಗಳೇ ಒಂದು ದಿನ ಹೊಲಕ್ಕೆ ಏನಾದ್ರು ನುಗ್ಗಿದ್ರೆ ಹಿಂದೆ ಮುಂದೆ ನೋಡ್ದೇನೆ ಸರ್ವನಾಶ ಮಾಡೋ ಹಾಗೆ ನನ್ಗಿಷ್ಟು ಬೇಕು, ನಿನ್ಗಷ್ಟು ಬೇಕು, ಯಾವ್ದೇದೋ ಕಟ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಡ್ರ್ಯಾಗನ್ ಫ್ರೂಟ್ ರೀ, ಅದು ಗಿಡ. ಆ ಕಲ್ಲು ಸುತ್ತೈತಲ್ರಿ, ಇದ ನಿಂಬೆ ಹಣ್ಣಿಂದ್ರಿ. ಡ್ರ್ಯಾಗನ್ ಫ್ರೂಟ್ ಲಿಂಬೆ ಹಣ್ಣು ಆಗ್ಬಿಟ್ಟಿದಾವ. ಲಿಂಬೆ ಅದಾವ್ರಿ ಗಿಡದಲ್ಲಿ ಹಣ್ಣು ಆಗ್ಬಿಟ್ಟಿದಾವ. ಇದು ಏನ್ ಮಾಡ್ಬೇಕಂತ ಮಾಡಿದ್ರಿ ಸರ್? ಇದು ದನ ಅಲ್ಲಿ ಜಳಕ ಮಾಡಿಸ್ತಲ್ ಸರ್, ಇದಕ್ಕೊಂದು ತಡಪತ್ರಿ ಹಚ್ತೀರಿ. ಮೊನ್ನೆ ಅದ ಹರ್ದೈತಿ, ಬೇರೆ ತಂದಿಲ್ಲ. ಆ ದನದ ಉಚ್ಚಿ ಸಗಣಿ ಎಲ್ಲಾ ಇಲ್ಲಿ ಬರ್ತಿರದ ಸ್ಟಾಕ್ ಮಾಡಿ ಇಟ್ಟಿರ್ತೀರಿ. ಇದನ್ನ ಹೊಲಕ್ ಸ್ಪ್ರೇ ಮಾಡ್ತೀವಿ. ಈಗ ಅದು ತಡಪತ್ರಿ ಒಯ್ದಕ್ಕ ಇಲ್ಲಿ ಬೇರೆ ಕಡೆ ಸೈಡ್ ಇದನ್ ಮಾಡೈತ್ರಿ. ಇದನ್ನ ಬೇರೆದವ್ರು ಬಂದ್ ಸಹಿತ ಒಯ್ತಾರ. ಇಲ್ಲಿ ಗೋಮೂತ್ರ ಅದು ಎಲ್ಲ ಇರ್ತಿದ್ರಾಗ, ಸಗಣಿ ಗೋಮೂತ್ರ ಎಲ್ಲ ಬರ್ತೀರಿ ಇಲ್ಲಿ. ಇದಕ್ಕೊಂದು ತಡಪತ್ರಿ ಹಚ್ತೀರಿ. ಅದು ಹರ್ದೈತಿ, ಹೊಸ ತರ್ಬೇಕೀಗ, ಮನೆ ತೆಗ್ದಿವ್. ಬಂಧುಗಳೇ, ಇವತ್ತು ನಾವು ಬಂದಂತ ಬಹುಮುಖ್ಯವಾದ ಒಂದು ಕಾರಣ ಏನು ಅಂತಂದ್ರೆ, ಇವತ್ತು ಏನು ರೈತಾಪಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡೆದಿದ್ದಾರೆ. ಯಾವುದಕ್ಕೆ ಅಂತಂದ್ರೆ ರೇಷ್ಮೆ ಅನ್ನೋದಕ್ಕೆ ನಾವು ಅದನ್ನ ಮುಖ್ಯವಾಗಿ ತೋರಿಸ್ತಾ ಇದ್ವಿ. ಹಾಗಿದ್ರೆ ನಾವು ಅತಿ ಶೀಘ್ರದಲ್ಲಿ ಈಗ ರೇಷ್ಮೆ ಬೆಳೆಯನ್ನ ಹೇಗೆ ಬೆಳೆದ್ರು, ರೇಷ್ಮೆ ಹುಳಗಳನ್ನ ಹೇಗೆ ಸಾಕಿದ್ರು, ರೇಷ್ಮೆ ಹೇಗೆ ಉತ್ಪಾದನೆ ಮಾಡಿದ್ರು, ಅದನ್ನ ನಾನು ನೇರ ಪ್ರಸಾರದಲ್ಲಿ ತೋರಿಸ್ತೀನಿ. ಬಂಧುಗಳೇ ಬನ್ನಿ. ನಾವು ಅವಾಗಲೇ ನೋಡಿರುವ ಹಾಗೆ ರೇಷ್ಮೆಯ ಗಿಡಗಳನ್ನ, ರೇಷ್ಮೆ ಹುಳ ತಿನ್ನುವಂತ ಗಿಡಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದೀವಿ. ಈಗ ಬರ್ತಾ ಹತ್ತಿ ಹಣ್ಣಿನ ಗಿಡ, ದಡ್ಲಿ ಗಿಡ ನೋಡ್ತಾರೆ. ಹತ್ತಿ ಹಣ್ಣಿನ ಗಿಡ, ಎಸ್. ಆಮೇಲೆ ಅದ ದಡ್ಲಿ, ಅದಕ್ಕೆ ಏನಂದ್ರೆ ಅಲ್ಲಿ ಇನ್ನೊಂದು ಹೆಸರು. ಈಗ ನೇರವಾಗಿ ರೇಷ್ಮೆ ಹುಳಗಳನ್ನ, ಗೂಡುಗಳನ್ನ ಹೇಗೆಲ್ಲ ಅದು ಉತ್ಪಾದನೆ ಮಾಡ್ತಾರೆ ಅದನ್ನದನ್ನ ಇಲ್ಲಿ ನಾವು ನೋಡ್ಬೋದು. ಸರ್, ನಾವು ಡೈರೆಕ್ಟ್ ಒಳಗೆ ಹೋಗೋಣ. ಇದು ಫೈನಲ್ ಗೆ ಅದ. ತಾವು ಈಗ ನೋಡ್ತಾ ಇರೋದು ರೇಷ್ಮೆ ಹುಳಗಳ ಒಂದು ಏನು ಅಂತಿಮ ಗೂಡನ್ನು ಸ್ವಚ್ಛ ಮಾಡೋದ್ರಿ. ಗೂಡನ್ನ ಪೂರ ಸ್ವಚ್ಛ ಮಾಡ್ತಾ ಇದ್ರ ಅಲ್ಲಿ ಚಂದ್ರಿಕೆಯಿಂದ ಬಿಡಿಸೋದು. ಚಂದ್ರಿಕೆಯಿಂದ ಅದ್ರಾಗ ತಪ್ಪಲ ತೆಗೆದು ಹಾಕ್ಬೇಕ್ರಿ. ಇವೆಲ್ಲ ದೊಡ್ಡ ದೊಡ್ಡ ಕೋಣೆಗಳನ್ನ ಕಟ್ಟಿದ್ರಿ. ಇದರಲ್ಲಿ ಎಲ್ಲ ಶೇಖರಣೆ ಮಾಡ್ಕೊಂಡು ತಾವು ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಎಲ್ಲ ಮಾಡ್ತೀರ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಅಲ್ವಾ ಇದು? ರೇಷ್ಮೆ ಹುಳ ಸಾಕಾಣಿಕೆ ಮಾಡಿದ್ವಿ. ರೇಷ್ಮೆ ಹುಳ ಸಾಕಾಣಿಕೆ ಅಲ್ಲಿ ಆಡು ಸಾಕಾಣಿಕೆ, ಇದು ದನ ಸಾಕಮನಿ. ದನ, ಆಡು, ಕರ
ಆಡು ಒಂದು 30 ಆಡು ಅದಾರ ಸರ್. 30 ಆಡು. 30 ಕುರಿ ಅದಾವ್ರಿ. ಅವು ಮೆಸರ್ ಕಡೆ ಬಿಟ್ಟಿವಿ. ಅವು ಇಲ್ಲ ನಮ್ಮ ಇಲ್ಲಿ ಮೆಸಗಳು ಅವನ್ನ ಹ್ಮ್. ಬೇರೆದ್ರ ಕಡೆ ಬಿಟ್ಟಿವಿ ಅವನ್ನ. ಹಾ, ಒಂದು ನೋಡಿ, ಇದು ರೇಷ್ಮೆ ಸಾಕಾಣಿಕೆ ಮಾಡೋಂತ ಹುಳುಗಳನ್ನ ಹುಳು ಸಾಕುವ ಮನೆ. ಹುಳು ಸಾಕುವಂತ ಮನೆ ನೋಡ್ರಿ ಇದು. ಚಪ್ಪಲ್ ನಡೀತಾರ ಈಗಾಲೇ ಲಾಸ್ಟ್ ಇದಾಗಿತ್ತಲ್ಲ ಇದು ನೋಡಿ. ಇಲ್ಲಿ ಸರ ಬಂದ್ರೆ ಇದು ರೇಷ್ಮೆ ಹುಳುಗಳನ್ನ ಸಾಕುವಂತ ಮನೆ ನೋಡಿ ಹೇಗಿದೆ ಒಳಗಡೆ ಎಲ್ಲ. ಸರ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೆಂಗ್ ಇವು ಏನು ಹುಳಗಳು ಹೆಂಗೆ ಅಂತ? ಈಗ ಅಂದ್ರ 8 ದಿವಸ ಆದ್ಮೇಲೆ 2ನೇ ಜ್ವರದಿಂದ ಎಬ್ಸಿ ಬರ್ರಿ. 2ನೇ ಜ್ವರದಿಂದ ಸರ್ ಈಗ ನಾವು ಫಸ್ಟ್ ಲಿದ್ದ ಹೇಳ್ಬೇಕು ಏನು? 2ನೇ ಜ್ವರ ಇದನ್ನ ಹೇಳ್ರಿ. ಇದನ್ನ ಈ ಗಿಡ ಅಲ್ಲಿಂದ ಅಲ್ರಿ ಅಲ್ಲ, ಈ ಹುಳಗಳನ್ನ ಎಲ್ಲಿಂದ ತೊಗೊಂಬರ್ತೀರಿ? ಇದು ಇದ್ರಾಗಿದ್ದ ಬೆಳಗಾವಿಯಿಂದ ತರ್ತದೆ ಸರ್. ಬೆಳಗಾವಿಯಿಂದ ಚಾಕಿ ಸೆಂಟರ್ ಅಂತ ಇರ್ತಾವ ಸರ್ಕಾರಿ. ಅದು ಒಂದು ರೈತ ಉತ್ಪಾದಕರ ಕಂಪನಿಯ ಚಾಕಿ ಸೆಂಟರ್ ನಿಂದ ಇಲ್ಲಿ ಹುಳ ತರ್ತೀರಿ. ಅವರು ರೇಷ್ಮೆ ಮೊಟ್ಟೆ ತರ್ತಾರೆ ಇಲ್ಲಿ. ಆ ಮೊಟ್ಟೆ ಅದು 10 ದಿವ್ಸಕ್ಕ ಹುಳ ಆಗತ್ತಿರಿ. ಅದ ಅವ್ರು ಅದು ಹುಳ ಆದ್ಮೇಲೆ 3 ದಿವ್ಸಕ್ಕ ಒಂದ್ ಜ್ವರ ಅಂದ್ರೆ ಒಮ್ಮೆ ಪರಿ ಬಿಡ್ತೀರಿ ಆ ಹುಳು. ಮತ್ತ ಅದು 1 ದಿವ್ಸ ತಪ್ಪಲ ತಿನ್ನ ಸ್ಟಾಪ್ ಆಗತ್ರಿ. ಆಮೇಲೆ ಮತ್ 4 ದಿವ್ಸ ತಪ್ಪಲ ತಿಂದು ಮತ್ 2ನೇ ಜ್ವರ 2ನೇ ಸಲ ಪರಿ ಬಿಡ್ತೀರಿ. 2ನೇ ಸಲ ಪರಿ ಬಿಡೋ ಟೈಮ್ ಇಲ್ಲಿ ತಂದು ಕೊಡ್ತಾರ ಅವ್ರು ನಮ್ಗ. ಅವಾಗ ಈಗ ಅವ್ರೇ ತಂದು ಕೊಡ್ತಾರ ಇಲ್ಲಿ? ಅವ್ರೇ ತಂದು ಕೊಡ್ತಾರೆ. ಒಂದು 100 ಲಿಂಕ್ಸ್ಗೆ 4,500 ರೂಪಾಯಿ ಕೊಡ್ಬೇಕು ನಾವು. ಒಂದು ಲಿಂಕ್ಸ್ ಅಂದ್ರೆ ಏನ್ ಸರ್? ಒಂದು ಲಿಂಕ್ಸ್ ಅಂದ್ರ ಒಂದು ಹುಳದ ತತ್ತಿ. ಒಂದು ಹುಳದ ತತ್ತಿ? ಅಂದ್ರ ನಾವು 400 ಲಿಂಕ್ಸ್ ತರ್ತೀವಿ ಅಂದ್ರ 400 ಹುಳದ ತತ್ತಿ ಅವು. ಅವು ಒಂದು ಹುಳದ ತತ್ತಿ 350ರಿಂದ 500 ತತ್ತಿ ಇರ್ತಿರ. ಒಂದು ತತ್ತಿ ಒಳಗ ಒಂದು ಹುಳದ ತತ್ತಿ ಅದು 350ರಿಂದ 400 ತತ್ತಿ ಹಾಕತ್ರಿ ಆ ಹುಳು. ಅದಕ್ಕೆ ಒಂದು ಲಿಂಕ್ಸ್ ಅಂತಾರ. ಅದನ್ನ ಇಲ್ಲಿ ತಂದು ಈ ಪೇಪರ್ ಹಾಕಿ ಇಲ್ಲಿ ಹಾಸಿ ಅದ್ರ ಮ್ಯಾಗ ತಪ್ಪಲ ಹಾಕ್ತಿರಿ. ಅದು ತಪ್ಪಲ ತಿನ್ಕೊಂತ ಮ್ಯಾಕ್ ಬರ್ತೀರಿ. ಗಿಡ ಬೆಳೆದ್ರಲ್ಲ ಇದು ಕೌರಿ ಬೆಳೆ. ಆ ತಪ್ಪಲ ತಂದು ಹಾಕ್ತಿವಲ್ರಿ, ಅದು ಒಂದ್ 4 ದಿವ್ಸಕ್ಕ ಮತ್ತೆ 3ನೇ ಜ್ವರಕ್ಕೆ ಹೋಗ್ತ್ರಿ. ಅಂದ್ರ 8 ಫೀಟ್ ತಿಂದ ಆ 3ನೇ ಜ್ವರಕ್ಕೆ ಮತ್ತೊಮ್ಮೆ ಪರಿ ಬಿಡ್ತೀರಿ. ಅದ ಆ ಪರಿ ಬಿಟ್ಟಿಂದ 5 ದಿವ್ಸ ತಪ್ಪಲ ಹಾಕ್ಬೇಕ್ರಿ ಚಳಿಗಾಲ ದಿನ. ಪರಿ ಅಂದ್ರೆ ಹೆಂಗೆ? ಇದ್ರ ಈಗ ಸಿಗಲ್ ಸರ. ಇದ್ರ ಮ್ಯಾಗ 4 ಸಲ ಪರಿ ಬಿಡ್ತೀರಿ. ಅದ ಮ್ಯಾಗದ ಯಾವ ಪರಿ ಬಿಡ್ತಲ್ಲ ಪರಿ ನೋಡ್ರಿ, ಹಾವಿನ ಪರಿ ಆ ಟೈಪ್ ಪರಿ ಬಿಡ್ತೀರಿ. ಅದು 4 ಸಲ ಪರಿ ಬಿಟ್ಟು ಆಮೇಲೆ 8ರಿಂದ 10 ದಿವ್ಸಕ್ಕೆ ಗೂಡು ಕಟ್ಟತ್ತಿರ. ಅದ ಆ ಗೂಡು ಕಟ್ಟಿಂದ ಒಂದು 7-8 ದಿನದಾಗ ಅದನ್ನ ಮಾರ್ಬೇಕ್ರಿ. ಮಾರ್ಲಿಲ್ಲ ಅಂದ್ರ ಅದು ಗೂಡು ಅಲ್ಲಿ ಐತ್ ನೋಡ್ರಿ, ಆ ಗೂಡ ಆ ಕಟ್ ಮಾಡಿ ಹೊರಕ್ ಬಂದ್ಬಿಡ್ತಿರದ ಹುಳು. ಆ ಗೂಡ್ನ್ಯಾಗ ಹುಳ ಇರ್ತಿರದ. ಆ ಹುಳ ಇರ್ತಲ್ರಿ, ತಮ್ಮಲ್ಲಿ ಒಂದು ಹುಳ ತಮ್ಮ ಗೂಡ್ ತಮ್ಮ. ಇದು ರೇಷ್ಮೆ ಗೂಡ್ರಿ. ಇದು 30 ದಿನದ ಹುಳ ಆದ್ಮೇಲೆ ಇದು ಗೂಡ್ ಕಟ್ಟತ್ರಿ. ಹಿಂಗ 30 ದಿನ ಆದ್ಮೇಲೆ ಗೂಡ್ ಕಟ್ಟತ್ತಲ್ರಿ. ಇದನ್ನ 1 ವಾರದೊಳಗ್ ಮಾರ್ಬೇಕ್ರಿ. 7ರಿಂದ 8 ದಿನದಾಗ ಮಾರ್ಲಿಲ್ಲ ಅಂದ್ರ ಇದು ಒಳಗ್ ಒಂದು ಹುಳ ಐತಿ. ಈ ಗೂಡನ್ನ ಕಟ್ ಮಾಡಿ ಹೊರಗೆ ಬರ್ತಿರದ. ಹೊರ ಬಂದು 350ರಿಂದ 500 ಮೊಟ್ಟೆ ಹಾಕಿ ಸತ್ ಬಿಡ್ತಿರೋದು. ಈಗ ನಾವು ಗೂಡ್ ಮಾಡ್ತೀವಲ್ರಿ, ಅವ್ರು ಬಿಸಿನೀರಿಗೆ ಹಾಕಿ 1 ಎಳಿ ಹಿಂಗ ಪಿಲಚರ್ ಅಂತಾರ ಅದಕ್ಕ ಕೊಟ್ರಂದ್ರ ಅದು 1200 ಮೀಟರ್ ಇರ್ತಂತ್ರಿ ಅದು ಉದ್ದ. ಇದ್ರ ಉದ್ದ 1200 ಮೀಟರ್? 800ರಿಂದ 1200 ಮೀಟರ್ ಇರ್ತಂತ್ರಿ ಅದು ಉದ್ದ. 1 ಎಳಿ ಇದ್ರದ್ದು? ಒಂದು ಗೂಡಿಂದು ನಾವ್ ಅದನ್ನ ಅತಿ ಮಾಡಿಲ್ಲ. ನಮ್ಮ ಪಿಲಚ್ ನಾವು ನೂಲ್ ಬಿಚ್ಚಾರಲ್ಲ ನಾವು, ಅವ್ರು ಹೇಳಿದ್ದ 800ರಿಂದ 1200 ಮೀಟರ್ ಉದ್ದ ಇರ್ತಿರೋದು. ಅದನ್ನ ಅವರು ಬಿಡಿಸಿ ಅದು ಹುಳ ಸತ್ತಿರ್ತಲ್ಲ, ಅದನ್ನ ಏನ ಔಷಧ ಮಾಡ್ತಾರ, ಗೊಬ್ಬರ ಸಾಬೂನ್ ಏನ್ ಮಾಡಕ ಏನೋ ಉಪಯೋಗ ಮಾಡ್ತಾರ. ಅದನ್ನ ಈಗ ಸರ್ಕಾರ ಸಬ್ಸಿಡಿ ಒಳಗ ರೈತರಿಗೆ ಮಾಡ್ರಿ ಅಂತಾರ ಅವ್ರು. ಅಂತಾರಲ್ರಿ, ಬಾಳ ಕಷ್ಟ ಐತಿ. ಮತ್ ನಾವು ಒಕ್ಕಲ್ತನ ಮಾಡೋದ್ ಬಿಟ್ಟು ವ್ಯಾಪಾರ ಮಾಡಕ್ ಹೋಗ್ಬೇಕಾಗತ್ತ. ಅದಕ್ಕೆ ದಿವಸ ಬೇಕಲ್ರಿ, ದಿವಸ 1 ಕ್ವಿಂಟಲ್ ಬೇಕಾ ಪಿಲಚರ್ ನೂಲ್ ಬಿಚ್ಚ ಯಂತ್ರ ಹಾಕಿಂದ. ಹಿಂಗಾಗಿ ನಾವ್ ಅದಕ್ಕೆ ಮನಸ್ಸು ಮಾಡಿಲ್ಲ. ನಾವ್ ಬರೀ ಇದನ್ನ ರೇಸ್ ಮಾಡಕತ್ತಿ. ಈಗ ರೇಟ್ ಚಲೋ ಇದಕ್ಕ ಬಹಳ ಮಂದಿ ರೈತರು ಆಸಕ್ತಿ ವಹಿಸಿ ಬಹಳ ಹೆಚ್ಚಿಗೆ ಬೆಳೆಯಾಕತ್ತೀರಿ. ಏನ್ ರೇಟ್ ಐತಿ ಸರ್ ಈಗಿಂದು? ಈಗ 850ರಿಂದ 950 ತನ ಐತ್ರಿ 1 kgಗೆ. ಮೊದ್ಲು ನಾವು ಫಸ್ಟ್ ಹುಳ ಸಾಕಿದಾಗ ರಿಸೀವ್ ಮಾಡಿದಾಗ 100-150 ರೂಪಾಯಿ kg ಮಾರಿವಿ. ನಡುವೆ ರೇಟ್ ಹೆಚ್ಚಾಗಿತ್ರಿ, 1200 ತನ ಹೋಗಿತ್ತು 1 ವರ್ಷ ಅಷ್ಟ. ಮತ್ 350-400 ಆಗಿತ್ತು ಈಗ 1 ವರ್ಷದಿಂದ.
ಈ ವರ್ಷ ಮತ್ತೆ 1,000 ರೂಪಾಯಿ ಸನೇಕ್ ಹೋಗಿತ್ರಿ ಈಗ 950 ತನ ಆಗ್ಯಾವ್ರಿ ರೇಟಿಗೆ. ಸೊ ಇದು ಒಂದು ರೈತರಿಗೆ ಸಂತೋಷದ ವಿಷಯ ಅಂತ ಸಂತೋಷದ ವಿಷಯ. ಹೀಗಾಗಿ ಪ್ರತಿಯೊಬ್ರು ಈ ಬಾಳ್ ಮಂದಿ ರೈತರು ಈಗ ನೀರಾವರಿ ಇದ್ದವ್ರಿ 75-80 ಮಂದಿ ರೈತರು ರೇಷ್ಮೆ ಹಚ್ಚಕ್ ಮನಸ್ ಮಾಡಕತ್ತಾರಿ. ಇನ್ನು ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಇದಾಗಿಲ್ಲ, ಅವರು ಹಚ್ತಾರ ಇನ್ನ ಅನ್ನುವಂತ ಪರಿಸ್ಥಿತಿ ಐತ್ರಿ. ಇನ್ನು ಉಳಿಕೆದ ಬೆಳೆ ಒಳಗೆ ಲಾಭ ಯಾವ್ದು ಆಗೋಲ್ದು ಈಗ ಹಂಗ. ಈಗ ಒಂದು ಸರಿ ಸುಮಾರು ಒಂದ್ 2 ಎಕರೆಯಲ್ಲಿ 2 ಎಕರೆ ನಾವು ರೇಷ್ಮೆನ ಬೆಳೆಯನ್ನು ಬೆಳೆದು ಇದ ರೀತಿ ಮಾಡ್ಬೇಕಂದ್ರೆ ಎಷ್ಟು ವ್ಯಕ್ತಿಗಳು ಇದನ್ನ ಹ್ಯಾಂಡಲ್ ಮಾಡ್ಬೋದು? 2 ಎಕರೆ ಕನ್ಸರ್ 2 ಎಕರೆ 2 ಎಕರೆ ಅಂದ್ರೆ 2 ಪ್ಲಾಟ್ ಮಾಡಿದ್ರಂದ್ರ 2-3 ಸಾಕ್ರಿ. 2-3 ತಪ್ಪಲ ಹಾಕಕ್ಕ ಅದಕ್ಕ ಗೂಡು ಸ್ವಚ್ಛ ಮಾಡೋ ಮುಂದ ಒಂದ್ 10-12 ಮಂದಿ ಆಳ್ಬೇಕಷ್ಟ. ಗೂಡು ಸ್ವಚ್ಛ ಮಾಡೋದು ಆಗ್ಲೇ ನಾವು ನೋಡೋದು ಹಾಗೆ. ಈ ತಪ್ಪಲ ಹಾಕಕ್ಕ 2 ಎಕರೆ ಇದ್ರಂದ್ರ 2-3 ಹಾಕ್ತಾರೆ. ನಮ್ದು 6 ಎಕರೆ ಐತ್ರಿ, ಒಂದ್ 6 ಮಂದಿ 7-8 ಮಂದಿ ಮಟ ಇರ್ತಾರೆ. ಈ ಹುಳುಗಳೆಲ್ಲ ತಪ್ಪಲ ತಿಂದೇ ಬದುಕ್ತವೆ. ಹೌನ್ರಿ. ನೀವು ತಪ್ಪಲ ಹಾಕಿದ್ದನ್ನ ಮತ್ತ ಅದು ಒಣಗ್ತು ಅಂತಂದ್ರೆ ತಪ್ಪಲ ಒಣಗಿ ತಂದು ತಿನ್ನಗಲ್ರಿ ಅದ. ಅದಕ್ಕೆ ನಾವು ಹಸಿ ಎಷ್ಟು ದಿನಕ್ಕೆ ಒಂದ್ಸರ್ತಿ ಹಾಕ್ತಿರ ಹಾಗಾದ್ರೆ? ಒಂದ್ ದಿವ್ಸಕ್ಕೆ 2 ಸಲ. ಒಂದು ದಿನಕ್ಕೆ ಇದು ನಿನ್ ಹಾಕಿದ್ರೆ ಇದು ಅಲ್ರಿ ಈಗ ಅಲ್ಲಿ 7-8 ದಿವಸ ಆಗ್ತದೆ 7-8 ದಿನ ತಪ್ಪಲ ಹಾಕದ್ ಬಿಟ್ಟು. 7-8 ದಿನ ತಪ್ಪಲ ಇದು. ಓಕೆ. ನೋಡಿ ಬಂಧುಗಳೇ, ರೇಷ್ಮೆ ಹುಳುಗಳನ್ನ ಒಂದು ಸಾಕಾಣಿಕೆ ಮಾಡೋದು ಬಹುಶಃ ತುಂಬಾ ಕಷ್ಟಕರ ಕೆಲಸನ ಅಂತ ಹೇಳ್ಬೋದು. ಮನೆಯವ್ರ ಕೆಲಸ ಮಾಡಿದ್ರೆ ಲಾಭದಾಯಕ ಇದೆ. ಮನೆಯವ್ರ ಕೆಲಸ ಎಲ್ಲ ಮಾಡ್ಬೇಕು. ಸೊ ನಾವು ಇಲ್ಲಿ ನೇರವಾಗಿ ತೋರ್ಸೋಣ ಬಂಧುಗಳೇ, ಹೆಂಗೆ ಇದನ್ನ ರೇಷ್ಮೆ ಹುಳುಗಳಿಗೆ ಆಹಾರವನ್ನು ಹಾಕಿದ ನಂತರ ರೇಷ್ಮೆ ಹುಳ ಹೇಗೆ ಗೂಡನ್ನ ಕಟ್ತವೆ ಅಂತ ಇಲ್ಲಿ ಒಂದು ಉದಾಹರಣೆ. ಗೂಡು ಕಟ್ಟಕ್ಕೆ ತೋರಿಸಿ ಅಂದ್ರೆ ಅಲ್ಲ, ನೀವು ಆ ಕಡೆ ಬಂದ್ರೆ ಒಳ್ಳೇದು, ಈ ಕ್ಯಾಮ್ರಾ ಹಾಕೊಂಡು ಇಲ್ಲಿಗೆ. ಇವು ಈಗೆಲ್ಲ ಹುಳ ಗೂಡು ಕಟ್ಟೇವ್ರಿ. ಇವು ಗೂಡು ಕಟ್ಟಿಲ್ಲ ಅಂತಂದ್ರೆ ಇವು ಆರೋಗ್ಯವಂತ ಹುಳ ಅಲ್ಲ. ಕಾಲೆಲ್ಲ ಹುಳಗಳು ಬಿದ್ದವ್ ಸತ್ತ. ಅದ್ರಿ ಇವು ಆರೋಗ್ಯವಂತ ಹುಳ ಸಾಯ್ತಿರ್. ಒಂದ್ 5% ವೇಸ್ಟ್ ಆಗದ ಹುಳಗಳು ಬೀಳ್ತವೆ. ಹ್ಞೂನ್ರಿ, ಒಂದ್ 5% ಲುಕ್ಷನ್ ಆಗತ್ರಿ. ಇವು ಆರೋಗ್ಯವಂತ ಹುಳ ಅಲ್ರಿ, ಇವು ಸರಿಯಾಗಿ ಮೇದಿಲ್ಲ ಇವು. ಹಿಂಗಾಗಿ ಇವು ಗೂಡು ಸತ್ವಯುತವಾದ ಗೂಡು ಕಟ್ಟಲಿ. ಇವು ಮೆತ್ತನ್ ಗೂಡು ಕಟ್ತಾವ್. ಇವಕ್ಕ ಬೆಲೆ ಕಡಿಮೆ. ಇವು ಗೂಡು ಕಟ್ಟಿದ್ರು ಹಂಗ ಕೆಲವೊಂದು ಸುಮ್ಮನೆ ಸಾಯ್ತವ್ರಿ ಇವು. ಹ್ಞೂನ್ರಿ, ಇವು ಆರೋಗ್ಯವಂತ ಹುಳಗಳಲ್ಲ. ಆರೋಗ್ಯವಂತ ಹುಳಗಳು ಗೂಡು ಕಟ್ಟಿ ಅಲ್ಲೇ ಗೂಡು ರೆಡಿ ಆಗಿಬಿಟ್ಟೈತಿ ಈಗ. ಇವು ಅದ್ರಾಗ ಒಂದೊಂದು ಅನ್ಇಕ್ವಲ್ ಆಗಿ ಹಿಂದೆ ಮುಂದೆ ತಪ್ಪಲ ಸರಿಯಾಗಿ ತಿನ್ಲಾರ್ದು ಇಂತ ಉಳ್ದಿರ್ತಾವ್ರಿ. ನೋಡಿ, ಒಂದು ಮನೇಲಿ ನಾವ್ ಏನಾದ್ರು ಒಂದು ಹಾವಿ ಮುಟ್ಟಿದ ತಕ್ಷಣ ಹಾವು ಪುಸ್ ಅಂತ ಹೇಗ್ ಬರ್ತದ, ಹಾವಿ ಮುಟ್ಟಿದ ತಕ್ಷಣ ಇದು ಎಡೆ ಎತ್ತೋ ಹಾಗೆ ಪುಸ್ ಅನ್ನತ್ತದು. ಇದನ್ನ ಅದು ಗೂಡು ಕಟ್ಟಕ್ಕ ಅದೇ ಜಾಗ ಫಿಕ್ಸ್ ಮಾಡ್ಕೊಳಕತ್ತೈತ್ರಿ ಈಗ ಅದು. ಗೂಡು ಕಟ್ಟೋದು ನೋಡಿ. ಈಗ ಕೊನೆಯ ಒಂದು ಹಂತದಲ್ಲಿ ಮತ್ತೆ ನಾವು ನೋಡೋದಾದ್ರೆ ರೇಷ್ಮೆ ಹುಳುಗಳ ಹೇಗೆಲ್ಲ ಗೂಡುಗಳನ್ನ ಕಟ್ತವೆ, ಅದ್ರ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಮತ್ತೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅವಾಗ ನೋಡಿದ್ರು ಹಾಗೆ ನಾವು ಗೂಡುಗಳನ್ನ ತೋರಿಸಿದೀವಿ. ಈಗ ಆ ಗೂಡುಗಳನ್ನ ನೇರ ಪ್ರಸಾರದಲ್ಲಿ ಮತ್ತೆ ತೋರಿಸಿ ಬಂದ್ವಿ. ಸರ್ ಇದು ಫೈನಲ್ ಅಲ್ಲ ಸರ್, ಇದು ಗೂಡುಗಳನ್ನ ಇವತ್ತು ಸ್ವಲ್ಪ ತೋರಿಸ್ತೀರಾ? ನಾಳೆ ಮಾರ್ಕೆಟ್ಗೆ ಇದಾಗ್ತದೆ, ಸವಾಲಿಗೆ ಕೊಟ್ಬಿಡ್ತಾರೆ ಗೂಡುಗಳು. ಇವತ್ತು ಸಾಯಂಕಾಲ ರಾಮನಗರಕ್ಕೆ ಹೋಯ್ತಾರ್ರಿ. ಹೋಯ್ದು ನಾಳೆ ಮಾಡ್ಬಿಡ್ರಿ. ಇನ್ನೂ ಇದಾವೆ. ಹ್ಞೂನ್ರಿ, ಅದ್ರ ಹುಳ ಐತ್ರಿ, ಜೀವಂತ ಹುಳ ಐತಿ. ಜೀವಂತ ಹುಳ ಇದು ಐತ್ರಿ. ರೇಟ್ ಹೆಂಗ್ ಫಿಕ್ಸ್ ಮಾಡ್ತಾರೆ? ಅಲ್ಲಿ ಖರೀದಾರ ಬಾಳ ಮಂದಿ ಬಂದಿರ್ತಾರೆ. ಯಾರು ರೇಟ್ ಹೆಚ್ಚಿಗೆ ಇದು ಮಾಡ್ತಾರ ಕೇಳ್ತಾರ, ಅವ್ರಿಗೆ ಕೊಡೋದ್ರಿ. ಗೂಡುಗಳನ್ನ ಯಾವ ರೀತಿ ನೋಡಿ ಫಿಕ್ಸ್ ಮಾಡ್ತಾರೆ? ಅದ ಇದು ಸವಾಲು ಕ್ವಾಲಿಟಿ ಮ್ಯಾಗ್ರಿ. ಇದು ಆನ್ಲೈನ್ ಸವಾಲ್ರಿ. ಈಗ ಕ್ವಾಲಿಟಿ ಇದು ವೇಟ್ ಜಾಸ್ತಿ ಇರ್ಬೇಕು, ದಪ್ಪ ಇರ್ಬೇಕು ಗೂಡು, ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ವೈಟ್ ಇರೋದ್ರಿಂದ ಇದಕ್ಕೂ ಒಂದು ರೇಟ್ ಹೆಚ್ಚಾಗುತ್ತೆ. ಹಳದಿ ಗೂಡಿಗೆ ಕಡಿಮೆ ರೇಟ್. ನಾವು ಇದು ಬಿಳೆ ಗೂಡ ರೇಟ್ ಹೆಚ್ಚಾಗತ್ತನಕ ಇದನ್ನ ಬೆಳಿತೀವಿ. ಆ ಗೂಡಿಗೂ ಈ ಗೂಡಿಗೂ ವ್ಯತ್ಯಾಸ ಇದ್ರಿ. ಅದ್ರಲ್ಲಿ ಸಿಂಗಲ್ ಎರಡು ಹುಳ ಅಂತ ಎರಡು ಡಬಲ್ ಗೂಡು ಅಂತಾರೆ ಅದಕ್ಕೆ. ಡಬಲ್ ಗೂಡು, 2 ಹುಳ ಕೂಡಿ 1 ಗೂಡು ಕಟ್ಟಿರ್ತಾರ. ಇದ್ರಾಗ 2 ಹುಳ ಅದಾವಲ್ಲ ಇದ್ರು. ಸರಿ, ಸುಮಾರು ಇದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದನ್ನ ಪ್ರತಿ ವರ್ಷ ಮಾಡ್ತಾ ಇದ್ದು ಎಷ್ಟು ವರ್ಷ ಅಂತ ಹೇಳಿದ್ರಿ ಸರ್? ಇದು 25 ವರ್ಷ. 25 ವರ್ಷದಿಂದ ಇದನ್ನ ನೀವು ರೇಷ್ಮೆದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡ್ಬಿಟ್ರಿ ಅಂತ ಅರ್ಥ ಆಯ್ತು. ಸೊ ಇದನ್ನ ನೋಡ್ಲಿಕ್ಕೆ ನಿಮ್ಮ ಈ ಒಂದು ಹೊಲಕ್ಕೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಮತ್ತೆ ಸಾಕಷ್ಟು ಜನ ಇಲ್ಲಿ ಬರ್ತಾ ಇರ್ತಾರ? ಬಂದಿರ್ತಾರ. ಒರಿಸ್ಸಾ ರಾಜ್ಯದ ರೈತರು ಬಂದಿದ್ರಿ. ಆಮೇಲೆ ಈ ಮೊನ್ನೆ ಯಾರೋ ಇದು ಬೆಂಗಳೂರು ಕಡೆ ಎಲ್ಲಾರು ಬಂದಿದ್ರಿ.
ಆಮೇಲೆ ಇಲ್ಲಿ ಲೋಕಲ್ ಭೂಮರೆಡ್ಡಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೆ ಕನಕದಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಅದು ಜಾಗೃತಿ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಏನೋ ಸಾವಯವ ಕೃಷಿ ರೈತರ ಬಗ್ಗೆ ಏನೋ ಸ್ಟಡಿ ಮಾಡೋದಿರ್ತಂತ್ರಿ. ಅವರೆಲ್ಲ ಬಂದು ಇದನ್ನ ನೋಡ್ಕೊಂಡು ಒಂದು ಪುಸ್ತಕ ಬರ್ದಾರ ಅವರು. ಪುಸ್ತಕ ಏನು ಹೆಸರು? ಪುಸ್ತಕದ ಹೆಸರು ಏನ್ರಿ ಸರ್? ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋದು ಸಾವಯವ ಕೃಷಿ ಬಗ್ಗೆ ಇವ್ರು ಏನೇನ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ಒಂದು ಪ್ರಗತಿಪರ ಸಾವಯವ ಕೃಷಿಕರು ಅಂತ ಹೇಳಿ ಒಂದು ಬುಕ್ಕ ಮಾಡ್ಯಾರ ಅವ್ರು. ರೋಣ ತಾಲೂಕು, ಗಜೇಂದ್ರಗಡ ತಾಲೂಕು ಆಗೈತಿ ಈಗ. ಗಜೇಂದ್ರಗಡ ತಾಲೂಕಿನ ಅದು ದನ ಸಾಕು ಮನಿ ಇವು ಆರ್ಡರ್ ಸರ್. ಸೊ ಈ ಒಂದು ಕೇವಲ ರೇಷ್ಮೆ ಸಾಕಾಣಿಕೆ ಜೊತೆಗೆ ಆಡು, ಕುರಿ, ದನಕರಗಳನ್ನೆಲ್ಲ ಸಾಕಾಣಿಕೆ ಇಲ್ಲಿ ಮಾಡ್ತಾ ಇದ್ರು. ಸೊ ನೋಡಿ, ಈಗ ದನ ಸಾಕು ಮನಿಗೆ ಕೆಲವೊಬ್ರು 10 ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹಾಳಾಗ್ಯಾರ್ರಿ. ಈಗ ಇದು ನಾವ್ ಅಗದಿ ಸಿಂಪಲ್ ರೀ, ನೆಲಕ್ ಕಲ್ಲು ಹಾಕೈತಿ, ಬ್ಯಾಂಕ್ ತಗಡ ಒಂದ್ ಬಾಳ ಅಂದ್ರ ಅವಾಗ ಒಂದ್ ಲಕ್ಷ ರೂಪಾಯಿ ಸಹಿತ ಖರ್ಚು ಮಾಡಿಲ್ಲ ನಾವು ಈ ಮನಿಗೆ ಅಷ್ಟು ಕೂಡಿ. ಅಗದಿ ಕಡಿಮೆ ಖರ್ಚಿನೊಳಗ ದನ ಸಾಕು ಮನಿ ಇದು ಆಡಿದ್ವಿ. ಸೊ ನಿಮ್ಗೆ ಯಾರಾದ್ರೂ ಈಗ ಕುರಿಗಳನ್ನ ಏನಾದ್ರು ದೇವ್ರಿಗೆ ಮಾಡೋರು ಅಂತವ್ರು ಬರ್ತಾರೆ ನಿಮ್ಮ ಹತ್ರ ಬರ್ತಾರ? ಈ ಟಗರು ಬರ್ತಾರೆ, ಕೊಡ್ತೀರ ನೀವು? ಮತ್ತೆ ಕೊಡ್ತೀವಿ. ಅವ್ರ ವ್ಯಾಪಾರಸ್ಥರ ಕಡೆ ಕೊಟ್ಬಿಡ್ತೀವಿ ನಾವು. ಅವ್ರು ವ್ಯಾಪಾರಸ್ಥರ ಕೈ ಕೊಡ್ತೀರಿ? ಒಳ್ಳೇದು. ನೋಡಿ, ಕುರಿ ಸಾಕಾಣಿಕೆಗೆ ಬೇಕಾದಂತ ಎಲ್ಲ ಸಲಕರಣೆಗಳನ್ನು ಇಲ್ಲಿ ತಾವು ಇಟ್ಕೊಂಡಿದ್ದಾರೆ. ಸೊ ಸರ್ಕಾರದ ಅದೇ ಕೇವಲ ಇವತ್ತು ಹೊಲದ ಅಂತಂದ್ಮೇಲೆ ಒಂದೇ ಬೆಳೆಗಳನ್ನ ಬೆಳೆದೇನೆ ಹಲವಾರು ರೀತಿಯಲ್ಲಿ ಬೆಳೆಗಳನ್ನ ಬೆಳೆದು ಕೇವಲ ಇಲ್ಲಿ ಕುರಿ ಅಷ್ಟೇ ಅಲ್ಲ, ದನ ಕರಗಳನ್ನ ಬೆಳ್ಕೊಂಡು ಕುರಿ ಅಲ್ಲ ಎಲ್ಲದೂ ಬಂತಿದ್ರಲ್ಲಿ ಎಲ್ಲ ಬೆಳ್ಕೊಂಡು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ನೋಡ್ತಾ ಇರುವ ಹಾಗೆ ರೇಷ್ಮೆ ಬಗ್ಗೆ ನಾವು ಇವತ್ತು ಹೇಳಿದೀವಿ. ಹಣ್ಣು ಹಂಪಲುಗಳ ಗಿಡಗಳನ್ನ ನಾವು ನೋಡಿದೀವಿ. ಹಾಗಿದ್ರೆ ಕೇವಲ ಇದು ಒಂದು 7 ಎಕರೆ ಹೊಲದಲ್ಲಿ ಇಷ್ಟೆಲ್ಲ ಬೆಳೆಗಳನ್ನ ಕೂಡ ಇಲ್ಲಿ ಬೆಳೆದನ್ನ ನೋಡಿದ್ವಿ. ಸರ್, ಇದು ಈ ಪ್ಲಾಸ್ಟಿಕ್ ಅದಾವಲ್ಲ ಸರ್, ಇವು ಏನಂತೀರಿ ನೀವು? ಚಂದ್ರಿಕೆ ಅಂತಾರೆ, ಪ್ಲಾಸ್ಟಿಕ್ ಚಂದ್ರಿಕೆ. ಸೊ ಮೊದಲೆಲ್ಲ ಬಿದಿರಿನ ಬುಟ್ಟೆಗಳು ಬರ್ತಿದ್ವು. ಅದು ಬಾಳ ದುಬಾರಿನ ಅವು ಬಾಳ ದುಬಾರಿನ ಹಾಕಿದ್ರಿ. ಅವಕ್ಕೆಲ್ಲ ಪ್ರತಿಯೊಂದು ಹುಳನ ಆರ್ಸಿ ಹಾಕ್ಬೇಕಾಗಿತ್ತು. ಈಗ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಬಂದಿಂದ ಅವಕ್ಕೇನಿಲ್ಲ, ಹುಳದ ಮೇಲೆ ಹಿಂಗ್ ಹಚ್ಚಿ ಬಿಡ್ತೀವಿ, ತಾವ ಏರ್ ಗುಡ್ ಕಟ್ತಾವ್ರಿ. ಇದು 75% ಸಬ್ಸಿಡಿ ಒಳಗ ಏನ ಆ ಚಂದ್ರಿಕೆ ಕೊಡ್ತಾರೆ. ಇದು ರೇಷ್ಮೆ ಗಿಡ ಇಷ್ಟು ದೊಡ್ಡದಾಗಿ ಬೆಳೆಸಿರಿ ನಂಗೆ ಮನೆಗೆ ನೆರಳಾಗಲಿ ಅಂತ ಹೇಳಿ. ಅಲ್ಲಿ ನಾವು ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ನೋಡಿದ್ವಿ ನಾವು, ಅದು ಮರ ಬೆಳೆದ. ಎಷ್ಟು ವರ್ಷದ ಇರ್ಬೋದು ಸರ್ ಇದು? ಇದು ಒಂದು 10 ವರ್ಷದ ಐತೆ ಸರ್. 10 ವರ್ಷದ್ದು. ಸೊ ಇದ್ರದ್ದು ತಪ್ಪಲೆಗಳನ್ನ ನೀವು ಬರೀ ಹಿಂಗೆ ಬಿಟ್ಬಿಡ್ತೀರಾ? ಇಲ್ಲ, ಕಟ್ ಮಾಡ್ತೀವಿ ಸರ್. ಕಟ್ ಮಾಡ್ತೀವಿ, ಹುಳಕ್ಕನ ಹಾಕ್ತಿವಿ, ದನಕ್ಕನ ಹಾಕ್ತಿವಿ. ಇದು ಪಪ್ಪಾಳಿ ಗಿಡ ನೋಡ್ರಿ ಸರ್. ಪಪ್ಪಾಳಿ ಗಿಡ ಮನೆಗೆ ತಿನ್ನ ಪೂರ್ತಿ ಅಲ್ಲ ಒಟ್ಟ ಹಂಗ ಹಚ್ಚಿರ್ತೀವಿ. ಯಾರು ರಾಗಿ ತಂದಿರ್ತಲ್ರಿ ಅಲ್ಲಿ ಯಾರು ಹಣ್ಣುಗಳನ್ನ ತಿಂದು ಎಸೆದಂತ ಬೀಜದೊಳಗ ಗಿಡಗಳು ಆಗಿರ್ತವೆ, ಹಂಗೂ ಆಗ್ಬಹುದು. ಸೊ ನಾವು ಮತ್ತೆ ಇವತ್ತು ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ ಬಂಧುಗಳೇ. ಕೊನೆಯ ಹಂತದಲ್ಲಿ ಅಂತಂದ್ರೆ ಇಲ್ಲಿ ಈ ಹೊಲಕ್ಕೆ ಬರುವಂತ ಒಂದೇ ದಾರಿ ಅಲ್ಲ ಸರ್? ಇದೇ ಪ್ರಥಮ, ಇದು ಮುಖ್ಯವಾದ ದಾರಿ ಅಂತ. ಗಾಡಿ ಬರಕ್ಕೆ ನಡ್ಕೊಂತ ಬರಕ್ ಇಲ್ಲಿ ಐತ್ ಬಿಡ್ರಿ ಬೇರೆ ಕಡೆ. ಈ ಗಾಡಿ ತೊಂಬರ್ಬೇಕಾದ್ರೆ ಇಲ್ಲೇ ಬರಕ್ರಿ. ಇದು ತಿಪ್ಪಿ ಗೊಬ್ಬರ ಹಿಂಗ ಹಾಕಿವಿ ಸರ್. ಇಲ್ಲಿ ಆಕಳದವ್ರಿ 10 ಆಕಳ, 5-6 ಆಕಳ ಮೇಸಕ್ ಹೋಗ್ಯಾನ್ರಿ ಅವ ನಮ್ಮ ಅಣ್ಣನ ಮಗ. ಇದು ಇಲ್ಲಿ ಎರಡು ಎತ್ತು ಶಾಯಿವಾಲ, ಗೀರ್, ಎಚ್ಚಪ್ಪ ಆಕಳದವ್ರಿ. ಅವು ವಿಶೇಷ ಏನ್ ಸರ್? ನೀವು ಹೇಳಿದ್ರಲ್ಲ ಹೆಸರು, ಏನು ವಿಶೇಷ ಇದ್ರ ಬಗ್ಗೆ? ಇವು ಹಾಲು ಆರೋಗ್ಯಕ್ಕೆ ಬಾಳ ಒಳ್ಳೇದ್ರಿ. ಇದು ಶಾಯಿವಾಲ ಮತ್ತು ಗೀರ್ ಅಂತೂ ಅತಿ ಬೆಸ್ಟ್ ಆಕಳ. ಶಾಯಿವಾಲ ಗೀರ್ ಮೇನ್ ಆಕಳ ಬಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಹಾಲು ತುಪ್ಪವೆಲ್ಲ ಗುಜರಾತ್ನೊಳಗೆ 1 ಲೀಟರ್ ಹಾಲಿಗೆ 100 ರೂಪಾಯಿ ಐತಂತ್ರಿ ಇಲ್ಲಿ. ಗುಜರಾತ್ನೊಳಗ? ಇಲ್ಲಿ ನಾವ್ ವಿಂಗಡಿಸಿ ಬೇರೆ ಬೇರೆ ಮಾರಗಲ್ಲ, ಹಿಂಗಾಗಿ ರೇಟ್ ಹೆಚ್ಚಿಲ್ಲ ಇಲ್ಲಿ. ಇಲ್ಲಿ ಎಲ್ಲಾ ಹಾಲು ಮಿಕ್ಸ್ ಮಾಡಿ ಕೊಡ್ತೀವಿ. ನೀವೆಲ್ಲ ಹಾಲು ಹೆಂಗ್ ಇದು ಮಾಡ್ತೀರಿ? ಇದನ್ನ ಒಂದು ದಿನಕ್ಕೆ ಲೀಟರ್ ಎಷ್ಟು ಕೊಡುತ್ತೆ ಸರ್? ಇದು ಒಂದ್ 5-6 ಲೀಟರ್ ಕೊಡ್ತ ಸರ್. 5-6 ಲೀಟರ್. ಇವು ಹೆಂಡ ಆಕಳ ಅಲ್ಲಿ ಮೆಸಕ್ ಹೋಗ್ಯಾರ್ರಿ. ಅವು ದೊಡ್ಡ 10 ಲೀಟರ್ ಮಟ ಕೊಡ್ತಾರ ಒಂದ್ ದಿವಸಕ್ಕೆ. ಎಚ್ಚಪ್ಪ ಆಕಳ 10-12 ಲೀಟರ್ ಮಟ ಹಿಂಡ್ತಾವ್ರಿ. ಅದ್ರಾಗ ಇದು ಉಳ್ಳಿ, ನುಗ್ಗಿ, ಮತ್ತೊಂದು ಇದೆ ನುಗ್ಗೆಕಾಯಿ ಗಿಡಗಳನ್ನ ಕೂಡ ಇಲ್ಲೇ ನೆಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಬೋದು. ಅದು ಬಂದವ್ ಇವು
ಇಲ್ಲ ಇಲ್ಲಿ ಇಲ್ಲಿ ಮಾತ್ರ ಇದು ಏನ್ ಸರ್? ಇದು ಮೇವು ಚಾಪ್ ಕಟ್ಟ್ರಿ, ಮೇವು ಕಟ್ ಮಾಡೋ ಮಿಷನ್ ರೀ. ಮೇವು ಕಟ್ ಮಾಡೋದು. ಹ್ಞೂ. ಈಗಲೂ ಚಾಲ್ತಿ ಒಳಗೆ ಇದು ಇದು ಮತ್ತೊಂದು ಬೇರೆ ತಂದ್ರೆ ಇಲ್ಲಿ ಮ್ಯಾಗ ಐತಿ. ಉಪಯೋಗ ಮಾಡಿದಿರಿ ಇದನ್ನ? ಇದು ಮಾಡಿರಿ. ಇದು 25 ವರ್ಷದ ಹಿಂದೆ ತಗೊಂಡಿದ್ರಿ ಇದು. ಇದು ಎಲ್ಲ ಸರಿ ಇಲ್ಲ, ಮತ್ತೊಂದು ಹೊಸ ತಗೊಂಡ್ರಿ ಈಗ. ಇದ್ರಾಗ ನಿಂಬಿ, ನುಗ್ಗಿ, ಹುಳ್ಳಿ ಬೆಳೆದಿರ್ರಿ. ಲಿಂಬೆನ ಗಿಡ, ನುಗ್ಗಿಕಾಯಿ ಗಿಡ, ಹುರುಳಿ. ಇದು ಮುಂಚೆ ಬಹುಶಃ ಬೆಂಡೆಕಾಯಿ ಗಿಡ, ಬೆಂಡಿನ ಇತ್ರಿ. ಬೆಂಡೆ ಬೀಜ. ಬೆಂಡಿ ಗಿಡನ ಇತ್ರಿ ಅದ್ರಾಗ. ಅಲ್ಲಿ ಚಾಪ್ ಕಟ್ರೆ ಬಣಿವಿ ಅಲ್ಲಿ ಐತ್ರಿ ಮುಂದ. ಇದು ಈಗ ಕಟ್ಟಿಗೆ ಹಾಕೋದ್ರಿಂದ ಸರ ಭೂಮಿ ತಂಪು ಉಳಿತ, ಅದು ಕೊಳತ ಅಲ್ಲಿ ಗೊಬ್ಬರ ಆಗತ್ತ, ಹಸಿ ಗಡ ಹರಗಲ್ಲ. ನೀರ್ ಹಸಿರ್ತೀವಲ್ಲ, ಹಸಿ ಗಡ ಒಣಗಲ್ಲ ಭೂಮಿ. ಅದ್ರ ಸಲುವಾಗಿ ಅದನ್ನ ಹಾಕಿರ್ತೀವಿ ಹಂಗೆ. ಇದು ನುಗ್ಗಿಕಾಯಿ ಸ್ಟಾರ್ಟ್ ಆಗ್ಯದ ಸರ್? ಅದಕ್ಕೆ ಇನ್ನ ಇಲ್ಲ ಸರ್, ಈಗ ಹೂ ಐತಿ ನೋಡ್ರಿ. ಈ ಹೂ ಈ ಪ್ರಥಮ ಸಲ ಇದು? ಪ್ರಥಮ ಸಲ. ಮೊದ್ಲೇದು. ನೀವು ಇಷ್ಟೆಲ್ಲ ಹೆಸರುವಾಸಿ ಮಾಡಿದಿರಿ, ಎಲ್ಲ ಆಗಿದೆ, ರೈತರು ಬರ್ತಾರೆ, ಎಷ್ಟೋ ಜನ ನೋಡ್ತಾರೆ. ಸರ್ಕಾರದಿಂದ ನಿಮಗೆ ಯಾವ್ದಾದ್ರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ರಿ? ಸರ್ಕಾರದಿಂದ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಉದಯೋನ್ಮುಖ ರೈತ ಪ್ರಶಸ್ತಿನ ಆಯ್ಕೆ ಆಗಿವೆ. ಸೊ ನಿಮ್ಮ ತಂದೆಯವರು ಇದ್ದ ಕಾಲಕ್ಕೂ ಅವಾಗ್ನೂ ಕೂಡ ತಗೊಂಡಿದ್ರ? ಹ್ಞೂನ್ರಿ. ನಮ್ಮ ಅಪ್ಪ ತೀರ್ಕೊಂಡು ಈಗ 3 ವರ್ಷ ಆತ್ರಿ. 3 ವರ್ಷ ಆಯ್ತು. ಅವ್ರ ನಮ್ಮ ಅಪ್ಪರ್ ಇದ್ದಾಗ ಜಿಲ್ಲಾ ಮಟ್ಟದ ಪ್ರಶಸ್ತಿ, ತಾಲೂಕು ಮಟ್ಟದ ಪ್ರಶಸ್ತಿ ಅವಾಗ ಬಂದವರು. ಈಗ ಇದು ರಾಜ್ಯ ಮಟ್ಟದ ಉದಯೋನ್ಮುಖ ರೈತ ಪ್ರಶಸ್ತಿ ಈಗ 2 ವರ್ಷದ ಹಿಂದೆ ಬಂದೈತ್ರಿ ಅಷ್ಟೇ. ಮತ್ತೆ ಇವರು ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕೊಟ್ರಿ. ಸಾವಯವ ಕೃಷಿ ನಿರ್ದೇಶಕಾಗಿ 3 ವರ್ಷ ಕೆಲಸ ಮಾಡೇನ್ರಿ. ಅವಾಗ 1500 ರೂಪಾಯಿ ಗೌರವಧನ ಕೊಡ್ತಿದ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ. ಎಲ್ಲಾ ರೈತರಿಗೆ ಆಕಳ, ಜವಾರಿ ಆಕಳ ಖರೀದಿ ಮಾಡ್ರಿ ಸಹಾಯಧನ ಕೊಡ್ಸೋದು ಸರ್ಕಾರದಿಂದ. ಆಮೇಲೆ ಎರೆಹುಳ ಘಟಕಕ್ಕ, ಬಯೋಡೈಜೆಸ್ಟರ್ಗೆ, ದನದ ಕೊಟ್ಟಿಗೆ ಕಲ್ಲು ಅನ್ಸಕ್ಕ, ಇವಕ್ಕೆಲ್ಲ 10,000 ರೂಪಾಯಿ ಸಬ್ಸಿಡಿ ಕೊಡ್ಸಿ 3 ವರ್ಷ ಅದನ್ನ ಮಾಡೀನಿ. ಆಮೇಲೆ ಸಾವಯವ ಗ್ರಾಮ ಯೋಜನೆ ಅಂತ ಬಂದಿತ್ತು ನಮ್ಮೂರಿಗೆ, ಅದರ ಅಧ್ಯಕ್ಷ ಕೆಲಸ ಮಾಡೀನಿ. ಮತ್ತೆ ಇನ್ನೊಂದು ಸುಭಿಕ್ಷಾ ಬಹುರಾಜ್ಯಗಳ ಒಂದು ಸಾವಯವ ಕೃಷಿ ಒಂದು ಕಂಪನಿ ಬಂದಿತ್ರಿ. ಇದು ಕಂಪನಿ ಅಲ್ಲ, ಅದು ಒಂದು ಸಂಘಟನೆ. ಅದಕ್ಕ ಒಬ್ಬೊಬ್ಬ ರೈತರ ಕಡೆಯಿಂದ 10,000 ತುಂಬಿಸಿ ಸರ್ಕಾರದಿಂದ ಬಹಳ ಸವಲತ್ತು ಬರ್ತಾವಂದ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ. ಅವರು ರಾಜೀನಾಮೆ ಕೊಟ್ಟಿಂದ ಅದಕ್ಕೆ ಏನೋ ಸಿಕ್ಕಿಲ್ಲ, ಅದ್ರಲ್ಲಿದ್ದ ನಮ್ಗೆ ಏನೋ ಲಾಭ ಆಗಿಲ್ಲ. ಹೊಳ್ಳಿ ರೊಕ್ಕ ಕೊಡ್ಸಕತ್ತಿರಿ ಒಂದು 10,000 ರೂಪಾಯಿ. ಅದು ಮಾಡಿವಿ. ಮತ್ತ ಈಗ ಮೊನ್ನೆ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಸಂಘಟನೆ ಇವೆಲ್ಲ ನಾವ್ ಎಲ್ಲಿ ರೆಕಮೆಂಡ್ ಕೇಳಲಿ ಏನಿಲ್ರಿ. ತಾವಲ್ಲಿ ಮೊನ್ನೆ ನನ್ನ ತಾಲೂಕು ಅಧ್ಯಕ್ಷ ಮಾಡ್ರಿ ಭ್ರಷ್ಟಾಚಾರ ನಿರ್ಮೂಲನಾ ಸಂಘಟನೆ ಅವರು. ಮತ್ ನಾ ಈ ಗಜನಗರದಾಗ ಇರುವಂತ ಎಲ್ಲಾ ಸಂಘಟನೆ ಒಳಗು ನಾನು ಇದೀನಿ. ಅವ್ರಿಗೆಲ್ಲ ಸಹಾಯನೂ ಮಾಡಿವ್ರಿ. ಹಿಂಗೆಲ್ಲ ಮಾಡ್ತಾ ಒಬ್ಬ ನಾನು ಬೆಳೆಯೋದಲ್ದ ನಮ್ಮ ಜೊತೆಗೆ ಸಾಕಷ್ಟು ಮಂದಿಗೆ ಉತ್ತೇಜನ ಕೊಟ್ಟು ಈ ರೇಷ್ಮೆ ಹಚ್ಚೋದು, ಬೇರೆ ಬೆಳೆಗಳು, ದನ ಕರ ಸಾಕೋದು, ಇವಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀವಿ. ಅದಕ್ಕೇನು ಸಹಾಯ ಸಹಕಾರ ಸರ್ಕಾರದಿಂದ ಬರುವಂಥವೆಲ್ಲ ಕೊಡ್ಸಿದ್ರಿ ಇಷ್ಟು. ಮತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನಮ್ಮ ಹೆಣ್ಮಕ್ಳ ಆಗಿದ್ರಿ. ಎಷ್ಟನೇ ಸಾಲಿನಲ್ರಿ? ಈಗ 10 ವರ್ಷದ ಹಿಂದೆ ನೋಡ್ರಿ. ಅವ್ ಇಸ್ವಿ ನೆನಪಿಲ್ಲ ನಮ್ಗೆ. 10 ವರ್ಷದಿಂದ. ಈಗ 2 ಫೀಲ್ಡ್ ಮುಗಿದ್ರಿ ನಾವು ಇದಾಗಿದಿಂದ. ಸೊ ನಿಮ್ಗೆ 1998 ನೀವೇನು BA ಕಲ್ತಿದ್ರಿ, ಅದು ಇವತ್ತಿಗೆ ಸಾರ್ಥಕ ಆಯ್ತು ಅಂತಾನೆ ಹೇಳ್ಬೋದು. ನೀವು ಏನು ನಮ್ಗೆ ದೊಡ್ಡ ನೌಕರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವ್ದನ್ನು ಬಯಸ್ಲಿಲ್ಲ, ನೀವು ಒಂದು ರೈತರಾಗಿ ಆಯ್ತು. ಮತ್ತೆ ಯುವಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಯುವಕರು? ಈಗ ಒಕ್ಕಲ್ತನ ಬಿಟ್ಟು ಗೋವಾ ಮಂಗಳೂರು ದುಡಿಯಕ್ ಹೋಗಲ್ಲ. ಅವ್ರೆಲ್ಲ ಹೊಲ ಇದ್ದವ್ರು ಹೋಗಲ್ಲ. ಬಹಳ ನನಗೆ ನೋವು ಅನ್ಸುತ್ತೆ. ಯಾಕಂದ್ರೆ ಇಲ್ಲೇ ಮಾಡ್ಕೊಂತ ಸಾಕಷ್ಟು ಅವಕಾಶ ಅದಾವು. ಅವ್ರಿಗೆ ದುಶ್ಚಟಗಳಿಗೆ ದಿನ ರೊಕ್ಕ ಬೇಕು. ಅಲ್ಲಿ ಹೋದ್ರ ದಿನ 500-1000 ರೂಪಾಯಿ ಪಗಾರ ಕೊಡ್ತಾರೆ. ಅವ್ ದಿನ ರೊಕ್ಕ ಬರೋದ್ ನೋಡ್ತಾರ ಅವ್ರು. ನಾವು ಇಲ್ಲೇ ನಾನು ಸ್ವಂತ ದುಡಿದು ನಾನು ಇನ್ನೊಬ್ಬರನ್ನ ದುಡಿಸ್ಕೋಬೇಕು ಅನ್ನುವಂತ ಛಲ ರೈತರಿಗೆ ಅಥವಾ ಯುವಕರಿಗೆ ಹುಟ್ಟಿದ್ರೆ ನಮ್ಮ ಕೃಷಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಕ್ ಸಾಧ್ಯ. ಒಕ್ಕಲ್ತನ ಮಾಡಕತ್ತೇನೆ, BA ಕಲ್ತು ಒಕ್ಕಲ್ತನ ಮಾಡಕತ್ತೇನೆ ಅಂದ್ರೆ ಇವಾಗ ದೊಡ್ಡ ಸುಳ ಮಗದ ನಂತರ ನನಗೆ ಕೆಲವೊಬ್ರು ಅಲ್ವ ಇಷ್ಟು ಸಾಲಿ ಕಲ್ತಿ ಒಕ್ಕಲ್ತನದಾಗ ಏನ್ ಮಾಡ್ತೀವ ನೀನ್ ಅಂತಾರ. ಹಂಗಪ್ಪ ನಾವು ದಡ್ಡ, ನೀವು ಶಾಣ್ಯಾರ ಹೋರಿ ಮತ್ತೆ ಏನ್ ಕೇಳಲ್ಲ ಅಂದ್ರೆ ಏನ್ ಮಾಡ್ಕೊ, ಅವ್ರ ಮಾತು ಕೇಳದ್ರಿ. ಅವ್ ದುಡಿಯಕ್ ಹೋಗ್ತಾರ. ನನಗೆ ಬಹಳ ಅದು ಇದು ಅನ್ಸತ್ರಿ, ನೋವಿನ ಸಂಗತಿ ಅದು. ಉತ್ತಮನಿಗೆ ಕೃಷಿ, ಮಧ್ಯಮನಿಗೆ ನೌಕರಿ, ಕನಿಷ್ಠನಿಗೆ ವ್ಯಾಪಾರ ಅಂತ. ಹೌದೌದು, ಹಂಗ ಅದು ಈಗ ಬಹಳ ಈಗ ಆತ್ಮಹತ್ಯೆ ಮಾಡ್ಕೊಂತಾರ ಇವು. ಏನೋ ಬಹಳ ಮಂದಿ ಈಗ ಸಮಾಜದೊಳಗ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಅವರು ನಿಜವಾದ ರೈತರಲ್ಲ. ಅವರು ಒಂದೇದ್ದು ಈಗ ಆತ್ಮಹತ್ಯೆ ಡ್ರೈವರ್ಸ್ ಆಗವು ಸಾಮಾನ್ಯವಾಗಿ ನೌಕರಿ ಮಾಡೋರು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು
ಆತ್ಮಹತ್ಯೆ ಮಾಡ್ಕೊಂತಾರೆ. ನೌಕರಿ ಮಾಡೋರ್ಗೆ ಡ್ರೈವರ್ಸ್ ಹಾಕವು, ಆದ್ರೆ ರೈತರ ಮಕ್ಕಳು ಹಂಗಾಗಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಇಲ್ಲಿ ಬಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಹ್ಮ್. ಬಂಗಾರದ ಮನುಷ್ಯ ಚಿತ್ರವನ್ನ ತೆಗೆದ್ರು. ಹ್ಮ್. ಆ ಒಂದು ಚಿತ್ರದಲ್ಲಿ ಹ್ಮ್. ಆಗದು ಎಂದು ಕೈಕಟ್ಟಿ ಹ್ಮ್. ಕುಳಿತರೆ ಸಾಗದು ಕೆಲಸ ಮುಂದೆ, ಹ್ಮ್. ಈ ಒಂದು ಹಾಡಿಗೆ ಹ್ಮ್. ಯಾವಾಗ ಸಿನಿಮಾ ಚಿತ್ರಮಂದಿರದ ಬಂತು, ನಮ್ಮ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಜನ ಎಲ್ಲ ರೈತನ ಮಕ್ಕಳು ನಾನು ದುಡಿಬೇಕು ಏನಾದ್ರು ಮಾಡ್ಬೇಕು ಅಂತ ಹೊರ ರಾಜ್ಯಗಳಿಗೆ ಏನ್ ಹೋಗಿದ್ರಲ್ಲ, ಗೋವಾ ಆ ಕಡೆಗೆಲ್ಲ ಹೋದಂತ ಅಂತ ಸಂದರ್ಭದೊಳಗೆ ಈ ಒಂದು ಹಾಡನ್ನ ಆಗದು ಎಂದು ಕೈಕಟ್ಟಿ ಕೊಡ್ತಾರೆ ಸಾಗದು ಕೆಲಸ ಮುಂದೆ, ಎಂತ ಬೆಟ್ಟ ಗುಡ್ಡಗಳನ್ನ ತೆಗೆದು ಅದನ್ನು ಒಡೆದು ಹಾಕಿ ಕೃಷಿಯನ್ನ ಮಾಡಿ ತಾವು ಬಂಗಾರವನ್ನ ಬೆಳೆದ್ರು. ಅಂತ ಒಂದು ಹಾಡನ್ನ ಕೇಳಿ ಎಷ್ಟೋ ಜನ ರೈತನ ಮಕ್ಕಳು ಇದ್ದ ಒಂದು ಕೆಲಸವನ್ನು ಬಿಟ್ಕೊಂಡು ನನ್ನ ಊರೇ ಮೇಲೂ ನನ್ನ ಹೊಲವೇ ಮೇಲೂ ನಾನೇನಾದ್ರೂ ಇಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ತಮ್ಮ ತಮ್ಮ ಹಳ್ಳಿಗಳಿಗೆ ಎಷ್ಟೋ ಜನ ರೈತರು ಬಂದ್ರು. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ಎಂತ ಹಾಡುಗಳನ್ನು ಹಾಕಿದ್ರು ಯಾರ ನನ್ನ ಮಕ್ಕಳು ಕೇಳುವಂತ ಪರಿಸ್ಥಿತಿ ಒಳಗೆ ಇಲ್ಲ. ಯಾಕಂದ್ರೆ ಅಂತ ಹಾಡುಗಳನ್ನು ಕೇಳುವಂತ ಒಂದು ಸೌಜನ್ಯತೆನೂ ಕೂಡ ಅವ್ರಿಗಿಲ್ಲ. ಇವತ್ತು 1998ರಿಂದ ನಿರಂತರವಾಗಿ ಇವತ್ತು ರೈತಾಪಿ ಕೆಲಸವನ್ನು ಮಾಡಿಕೊಂಡು ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡ್ರು ಅಂತಂದ್ರೆ ನಿಜವಾಗ್ಲೂ ನಮ್ಮ ಗದಗ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಕೇವಲ ಗಜೇಂದ್ರಗಡಕ್ಕಲ್ಲ, ಗದಗ ಜಿಲ್ಲೆಗೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನಾವು ಇವ ಒಂದು ಶ್ರೀಯುತ ಅಂದಪ್ಪ ಅಂಗಡಿಯವರ ಹೊಲಕ್ಕೆ ಬಂದು ಭೇಟಿಯನ್ನು ನೀಡಿ ಅವ್ರೆಲ್ಲವನ್ನು ವಿಚಾರಣೆ ಮಾಡಿದಾಗ ನಮ್ಗೆ ತುಂಬಾ ಸಂತೋಷ ಆಯ್ತು. ಮುಖ್ಯವಾಗಿ ಕಾರಣ ಏನಂತಂದ್ರೆ ನನ್ನ ಸಹಪಾಠಿಗಳು, ನನ್ನ ಗುರುಗಳಾದಂತ ವಿನಾಯಕ್ ಜಾಧವ್ ಕೂಡ ಇವತ್ತು ಕ್ಯಾಮ್ರಾಮನ್ ಆಗಿದ್ದಾರೆ. ಅವರು ಒಂದು ಏನೋ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ರು, ನಮ್ದು ಒಂದು ಹೊಲ ಇದೆ ಸರ್, ನಿಜವಾಗ್ಲೂ ನಾವು ಒಂದ್ ಏನಾದ್ರು ಒಂದು ಮಾಡೋಣ, ರೇಷ್ಮೆ ಹುಳು ಮಾಡೋಣ, ಏನ್ ಮಾಡೋಣ, ಒಬ್ಬ ಒಳ್ಳೆ ಆದರ್ಶ ಆಗಿರುವಂತಹ ಒಬ್ಬ ರೈತರನ್ನ ನಾವು ನೋಡ್ಕೊಂಡು ನಾವು ಏನಾದ್ರು ಮಾಡ್ಬೋದು, ಅವ್ರ ಮಾರ್ಗದರ್ಶನ ಪಡಿಬಹುದು ಅಂತ ನಮ್ ಜೊತೆಗೆ ನಾವು ಬಂದಿದ್ವಿ ಕ್ಯಾಮ್ರಾಮನ್ ಆಗಿ. ಅವರು ಕೂಡ ಇದ್ದಾರೆ, ವಿನಾಯಕ್ ಜಾಧವ್ ಅವರು. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ನಮ್ಗೆ ಕರ್ಕೊಂಡು ಇವತ್ತು ಒಬ್ಬ ವ್ಯಕ್ತಿನ ಇವತ್ತು ಪರಿಚಯ ಮಾಡೋಷ್ಟೇ ಅಲ್ಲದೇನೆ ಇವತ್ತು 7 ಎಕರೆದಲ್ಲಿ ಏನೆಲ್ಲ ಬೆಳಿಬಹುದು ಅನ್ನೋದನ್ನ ನಮ್ಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಸರ್, ಇನ್ನೂ ವಿಶೇಷವಾದ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಏನೆಲ್ಲ ಮಾಡ್ಬೇಕಂತ ಹಮ್ಮಿಕೊಂಡಿದ್ದೀರಿ ಸರ್? ಒಟ್ಟು ಸಾವಯವ ಕೃಷಿ ಮತ್ತು ಎಲ್ಲಾ ರೈತರಿಗೆ ಒಂದು ನಾನು ಮಾಡಿದ್ದು ಶ್ರೇಷ್ಠ ಅಂತಕ್ಕಂಥದ್ದು ಗೊತ್ತಾಗಿ ನನ್ನಂತೆ ಎಲ್ಲಾ ರೈತರಿಗೂ ಸಾಕಷ್ಟು ನಾನು ಆತ್ಮ ಯೋಜನೆ ನಿರ್ದೇಶಕಿ ಪ್ರಶಸ್ತಿ, ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಕೊಡ್ತೀನಿ ಸರ್. ಆಮೇಲೆ ನೀವು ಸುಮಾರು 27 ವರ್ಷದಿಂದ ಕೃಷಿ ಅಲ್ಲ ಸರ್, ನಾವು ಹುಟ್ಟತ್ಲೆ ಕೃಷಿನ. ನಾನು ಸಾಲಿ ಟೈಮ್ ಬಿಟ್ಟು 1 ತಾಸನ ಊರಾಗ ಇರ್ತಿದ್ದಲ್ರಿ, ಸೀದಾ ಹೊಲ್ಕ ರಾತ್ರಿ ವಸ್ತಿನೂ ಹೊಲ್ದಾಗ. ರಾತ್ರಿ ಎಲ್ಲ ಅವಾಗ ನೀರ್ ಹಾಸ್ತಿದ್ರಿ ಸರ್, ಸಲ್ಕಿ ತಗೊಂಡು ರಾತ್ರಿ ಎಲ್ಲ ನೀರ್ ಹಸೋದು, ಮುಂಜಾನೆ ಎದ್ದು ಸಾಲಿಗೆ ಹೋಗೋದು. ಅದು ಸಾಲ್ಯಾಗ ನಾವೇನ್ ಅಷ್ಟು ಶಾಣರಲ್ರಿ, ದಡ್ರ ಅಲ್ಲ. ಅಡ್ಡಕ್ಕೆ ಮತ್ತೆ 1998ರಲ್ಲಿ BA ಮಾಡಿದ್ರಿ ಅಂತ ಅದೇಂಗ್ ರೆಡ್ಡಿ ಅಂತ ಹೇಳ್ತೀರಿ ಸರ್ ನೀವು? ಒಟ್ಟ ಪಾಸ್ ಆಗಿವಿ ಅಷ್ಟ. ಒಟ್ಟ ಯಾವ ನೌಕರಿಗೆ ಅರ್ಜಿ ಹಾಕಿಲ್ಲ. ನನಗ್ ಒಂದೇದ್ ಏನಂದ್ರ ಸ್ವಾಭಿಮಾನ. ಒಟ್ಟ ನಾವು ಎಲ್ಲ ಸಮಾಜದೊಳಗ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನುವಂಥದ್ದು ಒಂದು ಇದಿತ್ತು. ನಾನು ಬರೀ 7 ಎಕರೆ ಹೊಲ ಅಂತ ಹೇಳಕ್ ನಾಚಿಗೆ ಬರ್ತಿತ್ತು. ನನ್ನ ಮನ್ಯಾಗ ನನ್ನ ಮನಿ ಇಂಥದಂತ ತೋರ್ಸಕ್ ನಾಚಿಗೆ ಬರ್ತಿತ್ತು. ಈಗೆಲ್ಲ ನಾವು ಚಲೋ ಮನಿ ಕಟ್ಸಿವಿ. ಆಮೇಲೆ ಹುಟ್ಟುತ್ತಲೇ ನಾನು ಒಕ್ಕಲ್ತನನ ಮಾಡ್ಕೊಂತ ಬಂದೀನಿ. ಸಾಲಿ ಟೈಮ್ ಹೊರತುಪಡಿಸಿ ಬರೇ ಇಲ್ಲೇ ಹೊಲದಾಗ ಇರ್ತಿದ್ವಿ ಸರ್ ನಾವು. ಹಿಂಗಾಗಿ ನಮಗ ಸಾಕಷ್ಟು ದೇವರ ಆಶೀರ್ವಾದ, ಎಲ್ಲಾ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆಯವರ, ತೋಟಗಾರಿಕೆ ಇಲಾಖೆಯವರ ಎಲ್ಲಾ ಅಧಿಕಾರಿಗಳ ಮತ್ತು ನಮ್ಮ ಮನ್ಯಾಗ ಬಹಳ ಕರುಣೆ ಐತಿ. ನನಗೇನಾರ ಹಿಂಗ ಬಂದ್ರ ನೀವು ಇಂತ ಮಾಡ್ರಿ, ನಿಮ್ಗೆ ಯಾರು ಬೇಕಾದ ರೈತರು, ಚಲೋ ರೈತರಿದ್ರ ಅವ್ರಿಗೆ ಪ್ರಶಸ್ತಿ ಕೊಡ್ಸ್ರಿ ಅಂತೆಲ್ಲ ಹೇಳ್ತಾರೆ. ಮತ್ತೆಲ್ಲ ಈ ಪ್ರಜಾವಾಣಿಯವರು, ವಿಜಯವಾಣಿ, ಹಿಂಗೆಲ್ಲ ಸಂಯುಕ್ತ ಕರ್ನಾಟಕ ಪೇಪರ್ನವರು ಇವರೆಲ್ಲ ನನ್ಗೆ ಬಹಳ ಸಹಕಾರ ಕೊಡ್ತಾರ. ನಾವು ಏನ್ರ ಹೇಳಿದ್ದೆಲ್ಲ ನಮ್ಮ ಪೇಪರ್ಗೆ ಸ್ಟೇಟ್ಮೆಂಟ್ಗೆಲ್ಲ ಕೊಡ್ತಾರ್ರಿ. ಮತ್ತೆ NKS TV ಅವರು ಬಂದು ಎಲ್ಲ ಇದನ್ನ ಮಾಡ್ಕೊಂಡು ಹೋದ್ರಿ. ಹಿಂಗೆಲ್ಲ ಮಾಡಿ ನಮ್ಮನ್ನ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ, ಈಗ ನಾನು ಒಬ್ಬ ವ್ಯಕ್ತಿನ ಖಾಲಿ ಸೊಮಗಡ ದಡ್ಡ ಅದನವ ಅಂತ ಅಂದ್ರ ಅವ ಖಾಲಿ ಸೊಳಮರ್ಕನ ದಡ್ಡ ಹಾಕನ. ಆದ್ರೆ ನಾನು ಹೆಂಗಿದ್ನೋ ಏನ, ನನ್ಗೆಲ್ಲರೂ ಹೊಗಳಕತ್ತಿಂದ ಹೌದು ನನಗಿಷ್ಟೆಲ್ಲ ಚಲೋ ಅಂತಾರಲ್ಲ, ನಾನು ಈ ಸಮಾಜಕ್ಕೆ ಏನು ಮಾಡೀನಿ ಅಂತ ಪ್ರಶ್ನೆ ಮಾಡ್ಕೊಳಕತ್ತಿದೆ. ಹಂಗಾದ್ರೆ ಏನಾರ ಮಾಡ್ಬೇಕಲ್ಲ ಅಂತೇಳಿ ಈ ಮತ್ತು ಎಲ್ಲ ಗ್ರಾಮಕ್ಕೆ ಸಾವಯವ ಗ್ರಾಮ ಯೋಜನೆ ಬಂದಾಗ ಸುಮಾರು 25 ಲಕ್ಷ ರೂಪಾಯಿದ್ದು ನಮ್ಮ ಗ್ರಾಮಕ್ಕಷ್ಟ ಸಾವಯವ ಕೃಷಿ ಪ್ರೋತ್ಸಾಹ ನೀಡೋಕೆ ಸಾಕಷ್ಟು ಸವಲತ್ತುಗಳನ್ನು ಕೊಡಿಸಿ ಯಶಸ್ವಿಯಾಗಿನಿ. ಇದಕ್ಕೆಲ್ಲ ನಾನು ಯಶಸ್ವಿಗೆ ನನ್ನ ಸಹೋದರ ಮತ್ತು ತಂದೆ ತಾಯಿ ಆಶೀರ್ವಾದ ಇದ್ದಿದ್ರಿಂದ ನಾನು ಯಶಸ್ವಿಯಾಗಿನಿ ಅಂತ ಹೇಳಿ
ಇಷ್ಟಪಡ್ತೀನಿ. ನನಗೆಲ್ಲ ಈಗ ಎಲ್ಲ ನಾನು ಸಾಕಷ್ಟು ಈಗ ಹೊಲ ಹಿಡಿದೀನಿ, ಮನೆ ಕಟ್ಸಿವಿ, ಅವೆಲ್ಲ ಅಕ್ರಮ ಕಟ್ಸ್ಯಾರ ಹಂಗೆ ಅಂತೇಳಿ ನನ್ನ ಜೊತೆಗೆ ಬೇರೆದವ್ರಿಗೂ ಕೇಸ್ ಹಾಕಿ ಅಡ್ಡಾಡ್ಸಕತ್ತಾರ. ಅಷ್ಟು ರೊಕ್ಕ ತಗೊಂಡು ಒಬ್ಬವ ಹೈಸ್ಕೂಲ್ ಹೆಡ್ ಮಾಸ್ತರ ಅವ ನನಗೆ ನಾನು ಹೊಲ ಕೊಡೋದಿಲ್ಲ ಅನ್ನಕತ್ತೇನೆ. ಇಂಥವೆಲ್ಲ ಕೇಸ್ ಹಾಕಿ ಅನವಶ್ಯಕ ಕೋರ್ಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅನ್ಯಾಯವಾದವ್ರು ಕೋರ್ಟಿಗೆ ಹೋಗ್ಬೇಕಿಲ್ರಿ, ಅವ ಅನ್ಯಾಯ ಮಾಡಕ್ಕಂತಾನೆ ಕೋರ್ಟಿಗೆ ನಂಬಿಕೆ ಒಂದು ಚಲೋ ಮನುಷ್ಯ ಅಂತೇಳಿ ಇದು ಮಾಡಿದ್ರೆ ಕೊಡೋದಿಲ್ಲ ಅಂತ. ಇಂಥವೆಲ್ಲ ನನಗೆ ಒಬ್ರು ಮನೆ ಕಳಿಸ್ತೀವಿ ಅಂತೇಳಿ ಇದು ಮಾಡ್ರಿ. ಜಾಗಮನ್ ಕಟ್ಸಿದ್ರೆ ನಾವು ಒಬ್ಬನ ಕಟ್ಸಿಲ್ಲ, ಹಳ್ಳಿಯಾಗೆಲ್ಲ ಹಂಗೆ ಕಟ್ಸ್ತಾರೆ ಮನಿನ. ಅವು ಸರ್ಕಾರದ ಯೋಜನೆ ಒಳಗೆ ಈಗ ಅವು ಅಕ್ರಮ ಇದ್ದೀವಿ, ಸಕ್ರಮ ಮಾಡಕ್ಕೆ ಸ್ಕೀಮನ್ನು ಬಂದಾವು. ನೋಡ್ಬೇಕು. ಇಂಥವೆಲ್ಲ ಸಮಸ್ಯೆಗಳನ್ನು ಎದುರಿಸಿ ನಾನು ಸಾಧನೆಗೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದೆ ಅಂತ ಹೇಳಕ್ಕೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ. ಭಗವಂತನ ಆಶೀರ್ವಾದ ಇದ್ರೆ ಎಂಥ ವ್ಯಕ್ತಿ ಬೇಕಾದ್ರು ಎಲ್ಲಿ ಬೇಕಾದ್ರು ಯಾವ ಸ್ಥಾನದಲ್ಲಿ ಇರಲಿ ಏನೇ ಇರಲಿ ಗೆಲುವು ಸಾಧಿಸ್ತಾನೆ. ಇವತ್ತು ನಾವು ನೋಡಿರುವ ಹಾಗೆ ಇವತ್ತು ರೈತಾಪಿ ಕೆಲಸವನ್ನ ಮಾಡಿಕೊಂಡು ಇವತ್ತು ಪ್ರತಿ ತಿಂಗಳಿಗೂ ಅಷ್ಟೇ ಅಲ್ಲ, ವರ್ಷ ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಕೆಯನ್ನ ಮಾಡಿಕೊಂಡು ಬೆವರು ಸುರಿಸಿ ಹಗಲು ರಾತ್ರಿ ಶ್ರಮಪಟ್ಟು ತೆಗೆದುಕೊಂಡಂತ ಆಸ್ತಿಗಳನ್ನ ಇವತ್ತು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದು ಒಪ್ಪದೇ ಇರುವಂತ ಮಾತು ಅಂತ ಹೇಳ್ಬೋದು. ಇವತ್ತು ಹಿರಿಯರು ಹೇಳಿದ ಹಾಗೆ ಒಬ್ಬ ಶಾಲೆಯ ಹೆಡ್ ಮಾಸ್ಟರ್ ಅಂತಂದು ಹೇಳ್ಬೋದು. ಅವ್ರಿಗೆ ಜ್ಞಾನವನ್ನು ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕಲಿಸ್ಕೊಡ್ಬೇಕು ಅಂತದನ್ನ ಕೆಟ್ಟ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಇನ್ನೊಬ್ಬರು ರೈತರ ಮೇಲೆ ಈ ರೀತಿ ಮಾಡೋದು ಸರಿಯಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಭಗವಂತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಖಂಡಿತವಾಗ್ಲು. ನೀವು ಕೇವಲ ಒಬ್ರನ್ನಲ್ಲ, ಪಶು ಪಕ್ಷಿ ಪ್ರಾಣಿಗಳನ್ನ ಮನುಷ್ಯರನ್ನ ಎಷ್ಟೋ ಜನರಿಗೆ ನೀವೆಲ್ಲ ಅನ್ನವನ್ನ ಹಾಕ್ತಾ ಇದ್ರಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇನ್ನೂ ನಿಮ್ಮ ಹೆಸರು ಉನ್ನತ ಮಟ್ಟಕ್ಕೆ ಏರ್ಬೇಕು ಅನ್ನೋದೇ ನನ್ನ ಆಶೆ ಇದೆ. ಬಂಧುಗಳೇ, ಇವತ್ತು ಮತ್ತೆ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಇವತ್ತು ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಮತ್ತೆ ಮುಂದಿನ ಒಂದು ಭಾಗದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.